Welcome to the live free webinar on ಶ್ರಾದ್ದದ ಮಹತ್ವ. ಶ್ರಾದ್ದದ ಮಹತ್ವದ ಮೇಲಿನ ಈ ಒಂದು ವೆಬಿನಾರ್ಗೆ, ಫ್ರೀ ಸೆಮಿನಾರ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಜೊತೆ ನೀವು ಕೂಡ ದನಿಯಾಗಿ ಗುರುಸ್ತುತಿಯೊಂದಿಗೆ ಇವತ್ತಿನ ಅಭ್ಯಾಸವನ್ನು ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುನ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹಾಗೆ ಮುಚ್ಚಿದ ಮನಸ್ಸಿನ ಕಣ್ಣುಗಳಿಂದ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಳ್ಳಿ. ಅವರ ಚರಣ ಸ್ಪರ್ಶ ಮಾಡಿ ಮನಸ್ಸಿನಲ್ಲಿಯೇ ಅವರನ್ನು ಕಲಿಪಿಸಿಕೊಂಡು ಅವರ ಪಾದ ಸ್ಪರ್ಶ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರ ಗುರುಗಳನ್ನ ಕಣ್ಮುಂದೆ ತಂದ್ಕೊಂಡು ಅವರ ಚರಣ ಸ್ಪರ್ಶ ಮಾಡ್ತಾ ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೈವಕ್ಕೆ ವಂದಿಸಿ ನಮಿಸಿ ಬದುಕಿನಲ್ಲಿ ಮಹತ್ತರವಾದ್ದನ್ನ ಏನಾದ್ರೂ ಸಾಧಿಸ್ಬೇಕಾದ್ರೆ, ಉನ್ನತವಾದ್ದನ್ನ ಏನಾದ್ರೂ ಸಾಧಿಸ್ಬೇಕಾದ್ರೆ, ಗುರಿ ಮುಟ್ಟಬೇಕಾದ್ರೆ ನಮಗೆ ಈ ನಾಲ್ವರ ಆಶೀರ್ವಾದ ಬಹಳ ಮುಖ್ಯ. ಮಾತಾ ಪಿತರ್ ಗುರುದೈವರ ಆಶೀರ್ವಾದ. ಹಾಗಾಗಿ ಗುರುಸ್ತುತಿಯ ನಂತರ ತಂದೆ ತಾಯಿಗಳು ಮತ್ತು ಗುರು ದೈವಕ್ಕೆ ವಂದಿಸುವ ರೂಢಿಯನ್ನ, ಅಭ್ಯಾಸವನ್ನ ಮಾಡುವುದು ಲೇಸು ಅಂತ ನಾನಾದ್ರೂ ಭಾವಿಸ್ತೇನೆ. ನಿಮಗೂ ಅದು ಸರಿ ಅನಿಸಿದ್ರೆ ನೀವು ಕೂಡ ಅದನ್ನ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಈಗ ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರ ಹಾಕ್ತಾ ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಮುಖ ಕಣ್ಣುಗಳನ್ನ ಸ್ಪರ್ಶಿಸ್ತಾ ಹಾಯಾಗಿ ಪ್ರಫುಲ್ಲಿತರಾಗಿ ಹರ್ಷಾನಂದದ ಭಾವನೆಗಳಿಂದ ಕಂಡುಬಿಡೋಣ. ಒಂದ್ ಸ್ವಲ್ಪ ಲೈವ್ಗೆ ಬಂದಿರತಕ್ಕಂತ ಎಲ್ಲ ಯೋಗ ಬಂಧು ಭಗಿನಿಯರು ವಿಡಿಯೋ ಆನ್ ಮಾಡ್ಕೊಳ್ಳಿ ನೋಡೋಣ. ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಮ ಸುಂದರ ಮುಖಗಳನ್ನ ನಾನು ಕೂಡ ಬಯಸ್ತೇನೆ. ನಿಮ್ಮ ನೋಡ್ತಾ ಮಾತಾಡೋದಕ್ಕೆ ಖುಷಿ ಅನ್ಸುತ್ತೆ. ವೆರಿ ಗುಡ್. ಲಕ್ಷ್ಮಿ, good evening. So very sad to know that dad passed away recently anta gottaytu. My deep condolences. Let his soul rest in the peace anta nanadru ಪ್ರಾರ್ಥಿಸ್ತೇನೆ. ಈ ದುಃಖದಲ್ಲಿ ಕೂಡ ನೀನು ಲೈವ್ ಬಂದಿದ್ದೀಯಾ. ಗ್ರೇಟ್. ಜಾತಸ್ಯ ಧ್ರುವಂ ಮರಣಂ. ಹುಟ್ಟಿದವನಿಗೆ ಸಾವು ಖಚಿತ ಅಂತ ಎಲ್ಲ ಧರ್ಮಶಾಸ್ತ್ರಗಳು ಹೇಳಿದ್ರು ಕೂಡ ಮತ್ತೆ ನಾವು ದುಃಖಿಸ್ತೇವೆ. ತಮಾಷೆ ಏನು ಅಂತಂದ್ರೆ, ಸತ್ತಾಗ ನಾವು ಖುಷಿ ಪಡಬೇಕು, ಹುಟ್ಟಿದಾಗ ದುಃಖ ಪಡಬೇಕು. ಇದು ರಿವರ್ಸ್ ಲಾಜಿಕ್. ನಾವು ಹುಟ್ಟಿದಾಗ ಊರೆಲ್ಲ ಸಿಹಿ ಹಂಚುತ್ತೇವೆ, ಆದರೆ ಸತ್ತಾಗ ಸಂಭ್ರಮಿಸುವ ಬದಲು ಸಾವನ್ನ ಅಪಾರ್ಥ ಮಾಡಿಕೊಂಡು ದುಃಖ ಪಡ್ತೇವೆ. ಇದಕ್ಕಿಂತ ಅಜ್ಞಾನ ಏನ್ ಬೇಕು ಅಂತ ತಿಳ್ಕೊಳ್ಳಿ. ಸಾವು ಅನ್ನುವುದು ಸಾಧಕರಿಗೆ ಸಂಭ್ರಮ, ಸಡಗರ, ಸಂಕ್ರಾಂತಿ. ಸಾವು ಅನ್ನುವುದು ಸಾಧಕರಿಗೆ, ನಾನು ಹೇಳ್ತಿರೋದು, ಸಾವು ಅನ್ನುವುದು ಸಾಧಕರಿಗೆ ಸಂಭ್ರಮ. ಶರಣರ ಮರಣ, ಶರಣರ ಸಾಧನೆ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ದಾರ್ಶನಿಕರು. ರೀಸೆಂಟ್ ಆಗಿ ಒಬ್ಬ ಬರ್ಮೀಸ್ ಬುದ್ಧಿಸ್ಟ್ ಮಾಂಕ್ ತನ್ನೆಲ್ಲ ಶಿಷ್ಯರನ್ನ ಕರೆದು ಅವರ ಸಮಕ್ಷಮದಲ್ಲಿ ನಡ್ಕೊಂಡು ಬಂದು ಶವಾಸನದಲ್ಲಿ ಮಲಿಕೊಂಡು 3.5 ನಿಮಿಷಕ್ಕೆ ಬಹಳ ಸುಖಪ್ರದವಾಗಿ ಶಾಂತವಾಗಿ ದೇಹವನ್ನ ಇಚ್ಛಾಮರಣಿಯಾಗಿ
ಇಚ್ಛೆಯಿಂದ ದೇಹವನ್ನು ಬಿಟ್ಟಿದ್ದನ್ನ ಆ ವಿಡಿಯೋ ನೀವು ನೋಡಿರ್ಬೇಕು, ನಿಮಗೂ ಬಂದಿರಬೇಕು, ಹರಿದಾಡ್ತಾ ಇದೆಲ್ಲ ಕಡೆ. ಅಂಡ್ ಇಟ್ ಈಸ್ ಪಾಸಿಬಲ್, ಅಬ್ಸಲ್ಯೂಟ್ಲಿ ಪಾಸಿಬಲ್. ಹೂ ಡಿಡ್ ಇಟ್? ಯಾರು ಮಾಡಿದ್ರು ಇದನ್ನಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಕೂಡ ಹೀಗೆ ಇಚ್ಛಾ ಮರಣಗಳಾಗಿದ್ದರು. ಸಾಧಕರಿಗೆ ಮರಣ ಅಂತಕ್ಕಂಥದ್ದು ಅದು ಪ್ರಮೋಷನ್. ಅದೇ ಬಾಧಕ ಭವಿಗಳಿಗೆ ಅದು ಸಂಭ್ರಮ ಅಲ್ಲ, ಅದು ಸಂಕಟ, ಅದು ನೋವು. ಸಹಸ್ರ ಚೇಳಿನ ಕಡತಕ್ಕೆ ಸಮ ಅಂತ ತಿಳಿದವರು ವರ್ಣಿಸ್ತಾರೆ. ಸಾವು ಕೆಲವರಿಗೆ ಸಹಸ್ರ ಚೇಳುಗಳು ಒಂದೇ ಸಾರಿ ಕುಟುಕಿದ್ರೆ ಎಷ್ಟು ನೋವು ಆಗ್ಬಹುದು, ಅಷ್ಟು ನೋವು ಅಂತ ಹೇಳ್ತಾರೆ. ಯಾರಿಗಿದು? ಬಾಧಕ ಭವಿಗಳಿಗೆ, ಅಜ್ಞಾನಿಗಳಿಗೆ. ಆದ್ರೆ ಸಾಧಕರಿಗೆ ಅದು ಸಂಭ್ರಮ. ಒಂದು ಕೆಳ ಹಂತದಿಂದ ಇನ್ನೊಂದು ಮೇಲ್ ಹಂತಕ್ಕೆ ಹೋಗ್ತಕ್ಕಂತ ಅದು ಒಂದು ಪಯಣ. ನಾವ್ಯಾರಾದ್ರೂ ಅಪರೂಪಕ್ಕೆ ಭಾರತದಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದಾಗ ನಾವು ಸಂಭ್ರಮ ಪಡ್ತೇವೆ. ಹಾಗೆ ಸಾಧಕರಾದವರಿಗೆ ಅವರಿಗೆ ಅದು ಉನ್ನತ ಲೋಕಗಳಿಗೆ ಹೋಗ್ತಕ್ಕಂತ ಒಂದು ಸುವರ್ಣ ಅವಕಾಶ. ಅದು ಎಲ್ಲರಿಗೂ ಒಂದೇ ತೆರನಾಗಿದೆ. ಆದ್ರೆ ಸಾಧನೆ ಮಾಡಿಕೊಂಡ್ರೆ ಅದು ಸಾಧ್ಯ ಆಗ್ತದೆ. ಅದೇನೇ ಇರಲಿ, ನನಗೆ ಲಕ್ಷ್ಮಿ ಲೈವ್ ಅಲ್ಲಿದ್ದಾಳೆ, ಅವಳು ನೋಡಿ ಒಂದೆರಡು ಮಾತು ಇದ್ರ ಬಗ್ಗೆ ಹೇಳಬೇಕು ಅಂತ ಅನಿಸ್ತು. ಏನಿಹವು ಟಾಪಿಕ್ ಕೂಡ ಅದರ ಮೇಲೆ ಇದೆ. ಏನ್ ಇವತ್ತಿನ ಟಾಪಿಕ್ಕು? ಶ್ರಾದ್ದದ ಮಹತ್ವ. ನಾನು ಸ್ವಲ್ಪ ತಮಾಷೆಯಾಗಿ ಪ್ರಾರಂಭ ಮಾಡ್ತೇನೆ. ಲೈವ್ ಅಲ್ಲಿ ಇರ್ತಕ್ಕಂಥವ್ರು ಅಪಾರ್ಥ ಮಾಡ್ಕೋಬಾರ್ದು. ಇದೇನು ಗುರೂಜಿಯವರು ನಮ್ಮ ನಂಬಿಕೆಗಳನ್ನ ತಮಾಷೆ ಮಾಡ್ತಿದ್ದಾರೆ ಅಂತ. ಇದು ತಮಾಷೆಗಲ್ಲ, ಇದು ನೀವು ಟೇಕ್ ಇಟ್ ಈಸಿ ಪಾಲಿಸಿ ಇದ್ರೆ ನಿಮ್ಮಲ್ಲಿ ಇದನ್ನ ಈಸಿಯಾಗಿ ತಗೊಳ್ಳಿ ಅಂತ. ಯಾವಾಗ್ಲೂ ನಾವು ಸೀರಿಯಸ್ ಪಾಲಿಸಿ ತಗೋಬಾರ್ದು ಲೈಫಲ್ಲಿ. ಅದರಲ್ಲಿಯೂ ಕೂಡ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ನಮಗೆ ಅದು ಫಲ ಕೊಡೋದು ಯಾವಾಗ? ಆಕ್ಸಿಡೆಂಟ್ ಪಾಲಿಸಿ ತಗೊಂಡ್ರೆ ನಮ್ಗೆ ಕೈಕಾಲು ಮುರಿಬೇಕೋ, ಡೆತ್ ಪಾಲಿಸಿ ತಗೊಂಡ್ರೆ ನಮ್ಮ ಫೋಟೋಗೆ ಹೂನಾರ ಬೀಳಬೇಕೋ, ಆಮೇಲೆ ಪಾಲಿಸಿ ಸೆಟ್ಲ್ ಆಗ್ತದೆ. ಅದು ನಮಗೆಲ್ಲ. ಆದ್ರೆ ದೆರ್ ಈಸ್ ಒನ್ ಮೋರ್ ಸ್ಪೆಷಲ್ ಪಾಲಿಸಿ ವಿಚ್ ಈಸ್ ಕಾಲ್ಡ್ ಟೇಕ್ ಇಟ್ ಈಸಿ ಪಾಲಿಸಿ. ಎಂತ ಪಾಲಿಸಿ ತಗೋಬೇಕು ಲೈಫಲ್ಲಿ? ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ, ಅದು ನಮ್ಮ ಕರ್ಮ. ಅದ್ರ ಜೊತೆಗೆ ಎಂತ ಪಾಲಿಸಿ? ಈಸಿ ಪಾಲಿಸಿ, ಟೇಕ್ ಇಟ್ ಈಸಿ ಪಾಲಿಸಿ. ವೆನ್ ದೇರ್ ಇಸ್ ಎ ಈಸ್ ಇನ್ ದ ಮೈಂಡ್, there is no disease in the body. Ease is the secret of the health. ಖುಷಿಯಾಗಿರಿ. ಹೆಂಡತಿ ಬೈತಾಳೋ, ಸೀರಿಯಸ್ ಆಗಿ ತಗೊಂಡ್ರೆ ಬಿಪಿ ಜಾಸ್ತಿ ಆಗ್ತದೆ. ಗಂಡಸರು ಯಾವತ್ತೂ ಕೂಡ ಮಾತಿನ ಯುದ್ಧ, ವಾಗ್ಯುದ್ಧ ಅಂತ ಒಂದಿದೆ. ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಜಗತ್ತಿನಲ್ಲಿ ಇದುವರೆಗೂ ಯಾವ ಮದುವೆ ಆದ ಗಂಡಸರು ಕೂಡ ಹೆಂಡತಿ ಜೊತೆ ವಾದ ಮಾಡಿ ಗೆದ್ದವರಿಲ್ಲ. ಇದ್ದಾರಾ ಲಕ್ಷ್ಮಿ? ಅದಕ್ಕೆ ಅವರಿಗೆ ಮಾತೇ ಇರು ಅಂತ ಹೇಳೋದು. ಮಾತು ಜಾಸ್ತಿ ಅವರಿಗೆ. ಸೊ ಹಾಗಾಗಿ ನಾವು ಒಪ್ಕೊಳ್ತೇವೆ. ನನಗೂ ಮದುವೆ ಆಗಿದೆ, ನನ್ಗೆ ಅನುಭವ ಇದೆ, 35 ವರ್ಷದ ಅನುಭವ ಇದೆ. ವಿತ್ ದಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ಐ ಆಮ್ ಸೇಯಿಂಗ್ ದಿಸ್. ಹಾಗಾಗಿ ಏನ್ ಮಾಡ್ಬೇಕು ನಾವು? ಹೆಂಡತಿ ಏನೋ ಬೈತಿರ್ತಾಳೆ, ತೆಪ್ಪಗಿದ್ರೆ ಆಯ್ತಪ್ಪ, ಹೆಂಗೋ ಸಂಸಾರ ನಡೆದೋಗ್ತದೆ. ಏನಂದೆ ಅಂತಂದ್ರೆ ಮುಗೀತ. ಅವತ್ತು ಫುಡ್ಡು ಇಲ್ಲ, ಬೆಡ್ಡು ಇಲ್ಲ, ಅರೋಹರ. ಸೊ ಹಾಗಾಗಿ ನಾನು ಮುಂದೆ ಹೇಳ್ತಕ್ಕಂಥ ಒಂದು ಹಾಸ್ಯ ಪ್ರಸಂಗವನ್ನ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಸೀರಿಯಸ್ಸೇ, ನಿಮ್ ಬಿ ಪಿ ಜಾಸ್ತಿ ಆಗತ್ತೆ. ಈಸಿಯಾಗಿ ತಗೊಂಡ್ರೆ ಅದರಲ್ಲಿ ಒಂದು ನೀತಿ ಇದೆ. ಒಂದ್ಸಾರಿ ಗಯ್ಯಾಳಿ ಗಂಗಮ್ಮ ಅಂತಕ್ಕಂಥವಳು ತನ್ನ ಗಂಡನ ಮೊದಲನೆಯ ವಾರ್ಷಿಕ ಪುಣ್ಯತಿಥಿಯನ್ನ ಆಚರಿಸಬೇಕು ಅಂತ ಹೇಳಿ ಪಿಂಡ ಮಾಡಿಕೊಂಡು ಕಾಗೆಗಾಗಿ ಕಾಯ್ತಿರ್ತಾಳೆ. ಅಂದ ಹಾಗೆ ಈ ಗಯ್ಯಾಳಿ ಗಂಗಮ್ಮನ ಹೆಸರು, ಗಂಗಮ್ಮನ ಗಂಡನ ಹೆಸರು ಉಂಡಾಡಿ ಗುಂಡ ಸತ್ತೋಗಿ 1 ವರ್ಷ ಆಗಿದೆ. ಇವತ್ತು ಅವನ ಪುಣ್ಯತಿಥಿ. ಪಿಂಡ ಮಾಡಿಕೊಂಡು ಗಂಗಮ್ಮ ಇದ್ದೊಬ್ಬ ಮರಿಗುಂಡನ ಜೊತೆ ಆ ಪಿಂಡ ತಗೊಂಡೋಗಿ ಕಾಗೆಗಿಟ್ಟು ಕಾಯ್ತಿರ್ತಾಳೆ. ಕಾಗೆ ಬರ್ಬೇಕಲ್ಲ, ಅದನ್ನ ಮುಟ್ಟಬೇಕಲ್ವಾ.
ಬಂತು ಕಾಗೆ, ಕಾಗೆ ಬಂತು, ಆದ್ರೆ ಪಿಂಡ ತಿನ್ಲಿಲ್ಲ, ಹಂಗೆ ಹಾರಿ ಹೋಯ್ತು. ಮತ್ತೊಂದು ಯೂಟರ್ನ್ ತಗೊಂಡು ಸುತ್ತಾಕೊಂಡು ಬಂತು, ಕಾಗೆ ಬಂತು. ಈ ಸಾರಿ ಕೂಡ ಗಂಗಮ್ಮ ಇಟ್ಟಂತ ಪಿಂಡ ತಿಂದೆ ಕಾಗಿ ಹಾರಿ ಹೋಯಿತು. ಇದನ್ನ ನೋಡ್ತಿದ್ದಂತ ಆ ಗಂಗಮ್ಮನ ಮಗ ಮರಿಗುಂಡ ತನ್ನ ತಾಯಿಗೆ ಮೊಣಕೈಯಲ್ಲಿ ತಿವಿತಾ ಹೇಳ್ತಾನೆ, ಅಮ್ಮ ಅಮ್ಮ ಸ್ವಲ್ಪ ದೂರ ಹೋಗ ನಡಿಯಮ್ಮ, ಅಪ್ಪ ಇವತ್ತು ಕೂಡ ನಿನ್ನ ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಈ ಮಾತಿನ ಮರ್ಮ ಕೇಳಿ ಗಂಗಮ್ಮ ಇನ್ ಸ್ವಲ್ಪ ದೂರ ಹೋಗ್ತಾಳೆ. ಅಲ್ಲಿಯೂ ಕೂಡ ಆ ಪಕ್ಕದ ಮನೆಯ ಪಂಕಜಾಕ್ಷಮ್ಮ ತನ್ನ ಗಂಡನ ತಿಥಿ ಮಾಡ್ಲಿಕ್ಕೆ ಅಂತ ಪಿಂಡ ಇಡ್ಲಿಕ್ಕೆ ಬಂದಿದ್ಲು ಅಲ್ಲಿ. ಸೊ ಆ ಪಿಂಡ ಅಲ್ಲಿ ಇಟ್ಟಿದ್ಲು. ಈ ಹಾರಿಕೊಂಡು ಹೋಯ್ತಲ್ಲ ಗಂಗಮ್ಮನ ಪಿಂಡ ತಿಂದೆ ಕಾಗೆ, ಅದು ಮತ್ತೆ ಬಂತು ಆ ಪಂಕಜಾಕ್ಷಮ್ಮನ ಪಿಂಡದ ಹತ್ರ. ಈ ಸಾರಿ ಗಂಗಮ್ಮ ಇಟ್ಟಂತ ಪಿಂಡ ತಿಂದೆ ಪಂಕಜಾಕ್ಷಮ್ಮ ಇಟ್ಟಂತ ಪಿಂಡ ತಿಂದ್ಕೊಂಡು ಹಾರಿಕೊಂಡು ಹೋಯ್ತು. ಇದನ್ನ ನೋಡ್ತಿದ್ದಂತಹ ಈ ಗಂಗಮ್ಮ, ಗಯ್ಯಾಳಿ ಗಂಗಮ್ಮ ತನ್ನ ಮರಿಗುಂಡನಿಗೆ ಹೇಳ್ತಾಳೆ, ತನ್ನ ಮಗ ಮರಿಗುಂಡನಿಗೆ ಹೇಳ್ತಾಳೆ, ನೋಡೋ ಗುಂಡ, ಬದುಕಿದ್ದಾಗ್ಲೂ ಇದೇ ಹಣೆ ಬರ ನಿಮ್ಮ ಅಪ್ಪಂದು. ಪಕ್ಕದ ಮನೆಯವ್ರು ಊಟ ಅಂತಂದ್ರೆ ಆಹಾ ಆಹಾ ಅಂತಿದ್ರು, ನಾನಿಟ್ಟಂತ ಪಿಂಡ ತಿಂದೆ, ಪಂಕಜಾಕ್ಷಮ್ಮ ಇಟ್ಟಂತ ಪಿಂಡ ತಿನ್ಕೊಂಡು ಹೋಗ್ತಿದ್ದಾರೆ, ನಿಮ್ಮ ಅಪ್ಪನ ಬುದ್ಧಿ ನೋಡು ಅಂತ ಹೇಳ್ತಾಳೆ. ಇದೊಂದು ಮಾರ್ಮಿಕವಾದ ಒಂದು ಪ್ರಸಂಗ. ಸೊ ಇದನ್ನ ನೀವು ಹಾಸ್ಯವಾಗಿ ತಗೊಂಡ್ರೆ ಹಾಸ್ಯ. ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಈ ಕಥೆ ತಾತ್ಪರ್ಯ ಇವತ್ತು ಕೂಡ ನಿಜವಾಗ್ಲೂ ಕೂಡ ಎಷ್ಟೋ ಜನ ಗಂಡಸರು ಸತ್ತ ಮೇಲೆ ಕೂಡ ತಮ್ಮ ಹೆಂಡತಿಯರಿಗೆ ಹೆದರ್ತಾರಂತೆ. ಓಕೆ, ಇನ್ನೊಂದು ಪ್ರಸಂಗ. ಇದು ನಾನು 2007ರಲ್ಲಿ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮಹಾನುಭಾವರು ನನಗೆ ಹೇಳಿದಂತ ಒಂದು ಪ್ರಸಂಗ. ಅದು ನಿಜವಾಗ್ಲೂ ನಡೆದಿದೆಯೋ ಇಲ್ಲೋ ನನ್ಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಅಮೆರಿಕದಲ್ಲೇ ವಾಸವಿದ್ದಂತಹ ಒಬ್ಬ ಶ್ರದ್ಧಾವಂತ ಸಂಪ್ರದಾಯಸ್ಥ ಒಬ್ಬ ಮಧ್ಯವಯಸ್ಕ ತನ್ನ ಅಪ್ಪನ ಶ್ರಾದ್ದ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಮಾಡ್ತಾರೆ ಶ್ರಾದ್ದ. ನೀವು ನೋಡಿದಿರಿ, ಪ್ರತಿ ವರ್ಷ ಏನು ಪಿತೃಪಕ್ಷಗಳಲ್ಲಿ ನೀವು ನೋಡಿದಿರಲ್ಲ, ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ. ಆ ಸಂಪ್ರದಾಯ ಅನುಸಾರವಾಗಿ ಅದು ಮಾಡ್ಲಿಲ್ಲ ಅಂತಂದ್ರೆ ಒಂದು ಪಾಪ ಪ್ರಜ್ಞೆ, ಒಂದು ಗಿಲ್ಟ್ ಕಾಡ್ತದೆ ಬಹಳಷ್ಟು ಜನಕ್ಕೆ. ಅದು ಅವರವ್ರ ನಂಬಿಕೆ. ಅವರು ಅಮೆರಿಕದಲ್ಲಿ ಶ್ರಾದ್ದ ಮಾಡಿ ಆ ಪಿಂಡವನ್ನ ಕಾಗೆಗೆ ಸಮರ್ಪಿಸಬೇಕು ಅಂತ ಕಾಗೆಯನ್ನು ಹುಡುಕ್ತಾರೆ. ಅಮೆರಿಕದಲ್ಲಿ ಕಾಗೆಗಳಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿನ ಕಾಗೆಗಳು ಕಾರ್ ಮೇಲೆ ಸೂಸು ಮಾಡ್ತವೆ, ಇಸ್ಸಿ ಮಾಡ್ತವೆ ಅಂತೇಳಿ ಅವೆಲ್ಲ ಶೂಟ್ ಮಾಡ್ಬಿಡ್ತಾರೆ. ಅಮೆರಿಕದಲ್ಲಿ ಕಾಗೆಗಳನ್ನು ಶೂಟ್ ಮಾಡ್ತಾರೆ. ಹಾಗಾಗಿ ಕಾಗೆ ಹುಡುಕ್ತಾರೆ, ಕಾಗೆ ಸಿಗಲಿಲ್ಲ. ಈ ಪಿಂಡನ ಏನ್ ಮಾಡೋದು? ಪಿಂಡ ಕಾಗೆ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಇವರು ಪಿಂಡನ ಎತ್ಕೊಂಡು ಅಲ್ಲಿ ಇಲ್ಲಿ ಹುಡುಕ್ತಿರ್ಬೇಕಾದ್ರೆ ಯಾರೋ ಹೇಳ್ತಾರೆ, ಅಮೆರಿಕದಲ್ಲಿ ಕಾಗೆಗಳಿಲ್ಲ, ನೀವೊಂದು ಕೆಲಸ ಮಾಡಿ, ಲಂಡನ್ ನಲ್ಲಿ ಬೇಕಾದಷ್ಟು ಕಾಗೆಗಳು ಇರೋದನ್ನ ಕೇಳಿದೀನಿ ಅಂದಾಗ ತಕ್ಷಣ ಇನ್ನೊಂದು ಫ್ಲೈಟ್ ಹತ್ಕೊಂಡು ಲಂಡನ್ಗೆ ಬರ್ತಾರೆ. ಸ್ನೇಹಿತನ ಮಾತು ಕೇಳಿ ಲಂಡನ್ ಇರತಕ್ಕಂಥ ಕಾಗೆ ಕೊಡೋಣ ಅಂತೇಳಿ. ಅಲ್ಲಿಯೂ ಇಂಥದೇ ಏನು ಸಮಸ್ಯೆಯಿಂದ ಅಲ್ಲಿನ ಕಾಗೆಗಳನ್ನು ಸಾಯಿಸಿದ್ರು ಜನ. ಕೊನೆಗೆ ಲಂಡನ್ ನಲ್ಲಿ ಯಾರೋ ಹೇಳಿದ್ರು, ಇಲ್ಲಪ್ಪ ನಿನ್ನೆ ನಾನು ಜೂಗ್ ಹೋಗಿದ್ದೆ, ಅಲ್ಲಿ ಕಾಗೆ ನೋಡಿದೆ ಅಂತ ಹೇಳ್ತಾನೆ. ಓ, ಅಲ್ಲಿರ್ಬೋದು ಕಾಗೆ ಅಂತ ಹೇಳಿ ಇವರು ಆ ಪಿಂಡನ್ ತಗೊಂಡು ಆ ಕಾಗೆ ಕೊಡಬೇಕು ಅನ್ನೋ ದೂರದ ಆಸೆಯಿಂದ ಅಲ್ಲಿಗೆ ಹೋಗ್ತಾರೆ. ಆ ಝೂನ ಕ್ಯೂರೇಟರ್ ಹೇಳ್ತಾನೆ, ಹೌದು ಕಾಗೆ ಇದ್ದಿದ್ದೇನೋ ನಿಜ ನಮ್ಮ ಝೂನಲ್ಲಿ, ಅದು ನಿನ್ನೆ ಅಷ್ಟೇ ಅದು ಸತ್ತೋಯ್ತು, ನಾನೇ ಅದರ ಅಂತ್ಯ ಸಂಸ್ಕಾರ ಮಾಡದೆ ಮುಂದೆ ನಿಂತ್ಕೊಂಡು ಅಂತ ಅವನು ಹೇಳ್ತಾನೆ. ಝೂ ಕ್ಯೂರೇಟರ್ ಇವನಿಗೆ ಎಷ್ಟು ಸಿಟ್ಟು ಬಂದಿರಬೇಡ, ಅಮೆರಿಕದಲ್ಲಿ ಕಾಗೆ ಇಲ್ಲ, ಯಾರೋ ಲಂಡನ್ ನಲ್ಲಿದೆ ಅಂತ ಹೇಳಿದ್ರು, ಇಲ್ಲಿ ಇಲ್ಲ, ಕೊನೆಗೆ ಝೂನಲ್ಲಿ ಇತ್ತು, ಅದು ನಿನ್ನೆ ಅಷ್ಟೇ ಸತ್ತೋಗಿದೆ, ನನ್ನ ದುರಾದೃಷ್ಟ ಅಂತ ಹೇಳಿ ಸಿಟ್ಟಿನಿಂದ ಆ ಸಂಪ್ರದಾಯಸ್ಥ ಆ ಯಜಮಾನ ಹೇಳ್ತಾನೆ ಆ ಕ್ಯೂರೇಟರ್ಗೆ, ಅಪ್ಪ ನೀನು ನಿನ್ನೆ ಸತ್ತೋಯ್ತಲ್ಲ ಕಾಗೆನ, ಅದನ್ನ ನೀನ್ ನೋಡಿದ್ಯಾ? ಹೌದು ಸ್ವಾಮಿ, ನನ್ನ ಕಣ್ಮುಂದೆನೆ ಸತ್ತೋಯ್ತು, ನಾನೇ ಅದನ್ನ ಕ್ರಿಮೇಟ್ ಮಾಡಿದೆ. ನೀನು ಪುಣ್ಯವಂತ ಕಣಯ್ಯ, ಕಾಗೆ ನೋಡಿದೀಯಾ? ನೋಡಿ ಇದು ಪಿಂಡ, ಇದು ನೀನು ತಿಂದ್ಬಿಡು, ಅದು ಕಾಗೆ ತಿಂದಷ್ಟೇ ಪುಣ್ಯವಾಗಿರ್ತದೆ, ಕಾಗೆ ನೋಡಿದಂತ ಪುಣ್ಯಾತ್ಮ ನೀನು ಅಂತ ಹೇಳಿ ಅದು ಹೇಳಿ ಹೋಗ್ತಾರೆ ಅಂತ ಒಂದು ಹಾಸ್ಯದ ಪ್ರಸಂಗ ಹೇಳಿದ್ರು. ಯಾಕೆ ನಾನು ಇದನ್ನ ಹೇಳಿದೆ? ಗಂಗಮ್ಮನ ಕತೆ ಹೇಳಿದೆ, ಅಲ್ಲಿ ಕೂಡ ಕಾಗೆ ತಿನ್ಲಿಲ್ಲ. ಈ ಪ್ರಸಂಗ ಹೇಳಿದೆ, ಅಲ್ಲಿ ಕೂಡ ಕಾಗೆ ಸಿಗಲಿಲ್ಲ. ಅಂದ್ರೆ
ನಾವು ಹಿಂದೂಗಳು ಈ ಪ್ರತಿ ವರ್ಷ ಆ ಪಿತೃಪಕ್ಷ ಬಂದಾಗ ಪಿಂಡ ಮಾಡಿಕೊಂಡು ಬಹಳಷ್ಟು ಜನ ಗ್ರಾಮೀಣ ಭಾಗಗಳಲ್ಲಿರ್ಬೋದು, ಅದು ನಗರ ಭಾಗಗಳಲ್ಲಿರ್ಬೋದು, ಮಾಳಿಗೆ ಮೇಲೆ ಇಟ್ಟು, ಟೆರೇಸ್ ಮೇಲೆ ಇಟ್ಟು ಕಾಗೆಗಾಗಿ ಕಾಯ್ತಿರ್ತಕ್ಕಂಥ ದೃಶ್ಯಗಳು ನಿಮ್ ಕಣ್ ಮುಂದೆ ಬರ್ಬೋದು. ಅಂದ್ರೆ ನಮ್ಮ ತಂದೆ ತಾಯಿಗಳನ್ನ ಅಥವಾ ನಮ್ಮ ತಾತ ಅಜ್ಜಿಯರನ್ನ ಅಥವಾ ಮುತ್ತಾತ ಮುತ್ತಜ್ಜಿಯರನ್ನ, ನಮ್ಮ ಏನ್ಸಿಸ್ಟರ್ಸ್ ಅನ್ನ ಪ್ರತಿ ವರ್ಷ ಕಾಗೆಯ ರೂಪದಲ್ಲಿ ಬಂದು ಈ ನೀವಿಟ್ಟಂತ ಪಿಂಡ ತಿನ್ಕೊಂಡು ಹೋಗ್ಬೇಕು ಅಂತ ಬಯಸ್ತೀರಾ ಅಂತ ಲೈವ್ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾನೊಂದು ಪ್ರಶ್ನೆ ಕೇಳ್ತೇನೆ. ಹಾಗಾದ್ರೆ ಅವ್ರಿಗೆ ಮುಕ್ತಿನೇ ಬೇಡವಾ? ಮುಕ್ತಿ ಹೊಂದೋದೇ ಇಲ್ವಾ ಜೀವನ ಪೂರ್ತಿ? ಸಾಮಾನ್ಯವಾಗಿ ಸತ್ತ ಮೇಲೆ ಅಪರ ಕರ್ಮಗಳನ್ನ ಮಾಡ್ತಾರೆ, ಅದೇ ಶ್ರಾದ್ದ, ಹೌದಲ್ವಾ? ಅಪರ ಕರ್ಮಗಳು ಅಂದ್ರೆ ಶ್ರಾದ್ದ. ಸತ್ತ ಮೇಲೆ 14 ದಿವಸಕ್ಕೋ 11 ದಿವಸಕ್ಕೋ ಅವ್ರವ್ರ ನಂಬಿಕೆಗಳ ಅನುಸಾರವಾಗಿ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಧರ್ಮಗಳಲ್ಲಿ ಇದೆ ಅಂತ ಕಾಣ್ತಾರೆ. ಆದ್ರೆ ಆಚರಣೆಗಳು ಬೇರೆ ಬೇರೆ ರೂಪದಲ್ಲಿ ಇರ್ಬೋದು. ಒಂದ್ಸಾರಿ ಮಾಡಿದ್ರೆ ಸಾಲದೆ ಪ್ರತಿ ವರ್ಷ ಮಾಡಬೇಕೆ ಅನ್ನುವ ಜಿಜ್ಞಾಸೆ ಬಹಳಷ್ಟು ಜನ ವ್ಯಕ್ತಪಡಿಸಿರೋದ್ರಿಂದ ನಾನು ಕೂಡ ನಿಮ್ಮನ್ನು ಕೇಳ್ತೇನೆ, ಪ್ರತಿ ವರ್ಷ ಮಾಡ್ಬೇಕಾ? ಪ್ರತಿ ವರ್ಷ ಪಿಂಡ ಮಾಡಿಕೊಂಡು ಕಾಗೆಗೆ ಕಾಯ್ಬೇಕಾ? ಕಾಗೆಯಾಗೆ ಬರ್ಬೇಕಾ ನಮ್ಮ ಆನ್ಸಿಸ್ಟರ್ಸು? ಕಾಗೆ ಒಳ್ಳೆಯ ಶಕುನ ಪಕ್ಷಿ ಅಲ್ಲ, ಅಪಶಕುನ ಪಕ್ಷಿ ಅದು. ಬೆಳಗ್ಗೆ ಎದ್ದು ನೀವು ಯಾರಾದ್ರೂ ಕಾಗೆ ಮುಖ ನೋಡಕ್ ಇಷ್ಟಪಡ್ತೀರಾ? ಅದು ಸ್ವರ ಆದ್ರೂ ಹೇಗಿರ್ತದೆ? ಕರ್ಕಶ. ಯಾರ ವಾಹನ ಅದು? ಯಾರ ವಾಹನ? ಯಾರ ವೆಹಿಕಲ್ ಅದು? ಶನಿಯ ವೆಹಿಕಲ್ಲು. ಕಾಕ ದೃಷ್ಟಿ ಅಂದ್ರೆ ಏನು? ಯಾರ ದೃಷ್ಟಿ ಬಿತ್ತೋ ನನ್ನ ಮೇಲೆ ಅಂತ. ಕಾಕ ದೃಷ್ಟಿ ಅಂತಂದ್ರೆ, ಕಾಕಾಸುರ ಅಂತಂದ್ರೆ ಕಾಗೆಗೆ 2 ಕಣ್ಣಿದೆ, ಆದ್ರೆ ಅದು ಒಂದೇ ಕಣ್ಣಿಂದ ಅಟ್ ಎ ಟೈಮ್ ನೋಡ್ಲಿಕ್ಕೆ ಸಾಧ್ಯ. 2 ಕಣ್ಣಿದೆ ಅದಕ್ಕೆ, ಆದ್ರೆ ಅದಕ್ಕೆ 2 ನಮ್ ಕಣ್ಣಿಗೆ ಕಾಣದಾಗೆ 2 ಕಣ್ಣು ಕಾಣೋದಿಲ್ಲ ಅದಕ್ಕೆ. ಅದು ಈ ಕಡೆ ನೋಡ್ಬೇಕಾದ್ರೆ ಈ ಕಡೆ ಟರ್ನ್ ಮಾಡ್ತದೆ, ಈ ಕಡೆ ನೋಡ್ಬೇಕಾದ್ರೆ ಈ ಕಡೆ ಟರ್ನ್ ಮಾಡ್ತದೆ. ಅದರ ಐಬಾಲ್ ರೋಲ್ ಆಗಿ ಅದಕ್ಕೆ ಒಂದೇ ದೃಷ್ಟಿ. 2 ಕಣ್ಣಿದ್ರು ಕೂಡ ಅದಕ್ಕೆ ಕಾಕ ದೃಷ್ಟಿ ಅಂತಂದ್ರೆ 2 ಕಣ್ಣಿದ್ರು ಕೂಡ ಕೋರೆ ದೃಷ್ಟಿ, ನೇರ ದೃಷ್ಟಿ ಇಲ್ವೇ ಇಲ್ಲ ಕಾಗೆಗೆ. ಕಾಗೆ ಇಟ್ ಕೆನಾಟ್ ಲುಕ್ ಸ್ಟ್ರೈಟ್ಲಿ. ಅದೇನಾದ್ರೂ ನೋಡ್ಬೇಕಾದ್ರೆ ಹೀಗೆ ಹೀಗೆ ಮಾಡ್ತಿರ್ತದೆ, ನೀವು ನೋಡಿ ಒಂದ್ಸರಿ ಕಾಗೆ. ಅದಕ್ಕೆ ಕಾಕ ದೃಷ್ಟಿ ಅಂತ ಬಂತು. ಅಂತಹ ಅಪಶಕುನದ ಪಕ್ಷಿಯ ರೂಪದಲ್ಲಿ ನಮ್ಮ ಏನ್ಸೆಸ್ಟರ್ಸ್, ನಮ್ಮ ಹಿಂದಿನ ಅಂದ್ರೆ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ತಲೆಮಾರಿನವರು ಆ ರೂಪದಲ್ಲಿ ಬಂದು ನೀವು ಇಡ್ತಕ್ಕಂಥ ಯಕಶ್ಚಿತ್ತು ಅನ್ನವನ್ನ ತಿಂದುಕೊಂಡು ಹೋಗ್ಬೇಕು ಅಂತ ನೀವು ಬಯಸ್ತೀರಾ? ಅದು ಪ್ರತಿ ವರ್ಷ ಬರಬೇಕು ಅದು ಅಂತ ನೀವು ಬಯಸ್ತೀರಿ. ಕಾಗೆ ಬರಲಿಲ್ಲ ಅಂತಂದ್ರೆ ನೀವು ದುಃಖ ಪಡ್ತೀರಿ. ಬಹಳಷ್ಟು ಜನ ಸಂಪ್ರದಾಯಸ್ಥವಾದಿಗಳು, ನಂಬಿಕೆ ಇರ್ತಕ್ಕಂಥ ಅವರ ನಂಬಿಕೆ ಅವರದು. ನಾನು ನಂಬಿಕೆಯನ್ನ ಅಲ್ಲಗಳೆಯೋದಿಲ್ಲ. ಮೂಲ ನಂಬಿಕೆ, ಮೂಢನಂಬಿಕೆ ಅಂತ 2 ಇದೆ. ಯಾವುದು ನಂಬಿಕೆ, ಯಾವುದು ನಂಬಿಕೆ ಇಲ್ಲ, ಯಾವುದರಲ್ಲಿ ವಿಜ್ಞಾನ ಇದೆ, ಯಾವುದರಲ್ಲಿ ವಿಜ್ಞಾನ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ನೋಡಿ, ನಾನು ಯಾಕೆ ಈ ಶ್ರಾದ್ದದ ಮಹತ್ವ ಅಂತ ಒಂದು ಟೈಟಲ್ ಹಾಕೊಂಡು ಇವತ್ತು ಲೈವ್ ಬಂದೆ ಅಂತಂದ್ರೆ, ಕಳೆದ 1 ವಾರದ ಕೆಳಗಡೆ ನಡೆದಂತ ಒಂದು ಘಟನೆಯ ಆಧಾರದ ಮೇಲೆ ನಾನು ಬರಬೇಕಾಯ್ತು. ಗೌರ್ಮೆಂಟ್ ಆಫ್ ಕರ್ನಾಟಕ ಇಡೀ ಸರ್ಕಾರದ ನೇತೃತ್ವದಲ್ಲಿ ಶ್ರಾದ್ದದ ಕಾರ್ಯಕ್ರಮ ನಡೀತು. ಕೆನ್ ಯು ರೀಕಾಲ್ ಇಟ್? ಯಾರಿಗಾದ್ರು ನೆನಪಿದ್ಯಾ? ಯಾರಿಗೆ ನೆನಪಿದೆ? ಎಲ್ಲ ಕಡೆ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ಬಂತು. ಯಾರದು ನಡೆಸ್ಕೊಟ್ಟಿದ್ದು? ಸನ್ಮಾನ್ಯ ಕಂದಾಯ ಸಚಿವರಾದಂತಹ ಅಶೋಕ್ರವರ ನೇತೃತ್ವದಲ್ಲಿ ಆ ನಂಜನಗೂಡಲ್ಲೋ ಮೈಸೂರಲ್ಲೋ ಒಬ್ರು ಸ್ವಾಮೀಜಿ ಇದ್ದಾರೆ, ಅವರ ನೇತೃತ್ವದಲ್ಲಿ 500 ಜನಕ್ಕೆ, ಅಂದರೆ ಕೊರೋನಾ ಕಾರಣದಿಂದ ಸತ್ತಂತಹ 500 ಅನಾಥ ಶವಗಳಾಗಿ ಸತ್ತಂತವರಿಗೆ, ಅಂದ್ರೆ ಅವರ ಶವಗಳೇ ಸಿಗಲಿಲ್ಲ ಅಂತಹ ಈ ಫ್ಲಡ್ ಬಂದಾಗ, ಅಂದ್ರೆ ನೆರೆ ಬಂದಾಗ ಕೂಡ ಇದೇ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಇದುವರೆಗೂ ಗೌರ್ಮೆಂಟ್ ಅದರ ನೇತೃತ್ವ ವಹಿಸ್ಕೊಂಡಿರ್ಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ಗೌರ್ಮೆಂಟದ ಸರ್ಕಾರದ ಮುಂದಾಳತ್ವದಲ್ಲಿ ಶ್ರಾದ್ದದ ಕಾರ್ಯಕ್ರಮ ನಾನು ಇದುವರೆಗೂ ನೋಡಿಲ್ಲ. ನೀವು ನೋಡಿದ್ರೆ ನಂಗೆ ಗೊತ್ತಿಲ್ಲ. ಅದನ್ನ ನೋಡಿ ನಾನು ಈ ಶ್ರಾದ್ದದ ಮೇಲೆ ಒಂದಷ್ಟು ಬೆಳಕು ಚೆಲ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತ ಬಂದಿದ್ದೇನೆ. ನಾನು ಮುಂದೆ ಹೇಳ್ತಕ್ಕಂಥದ್ರಲ್ಲಿ
ಯಾವುದು ಸರಿ ಇದೆಯೋ ಅದನ್ನು ಮಾತ್ರ ಸ್ವೀಕರಿಸಿ, ತಪ್ಪಾಗಿದ್ರೆ ಅಲ್ಲೇ ಬಿಟ್ಬಿಡಿ. ಆ ತಪ್ಪಾಗಿರೋದನ್ನ ಕಾಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ನಾವು. ಓಕೆ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಾನೊಬ್ಬ ಸನಾತನ ಧರ್ಮಕ್ಕೆ ಸೇರಿದವನು. ನಾನು ಹಿಂದೂ ಅಲ್ಲ. ಹಿಂದೂಗಳಿಗೂ ಸನಾತನಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಜ ಅಂದ್ರೆ ಆನೆನಾ? ಅಜ ಅಂದ್ರೆ ಆಡು, ಗಜ ಅಂದ್ರೆ ಆನೆ. ಗಾತ್ರದಲ್ಲಿ ಅಷ್ಟು ವ್ಯತ್ಯಾಸ ಇದೆ ಅಂತ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಅದು ಹೇಗೆ ಅಂತ ನೀವು ಕೇಳಬಹುದು. ಹಿಂದೂ ಧರ್ಮದಲ್ಲಿ ಯಾರೇ ಮೋಕ್ಷಾಕಾಂಕ್ಷಿಗಳು ಯಾರು ಇರ್ತಾರೆ ಅವರಿಗೆ ಒಂದು, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೊಟ್ಟಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಅದೇನು ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ. ರಿಪೀಟ್ ಮಾಡಿ, ಧರ್ಮಾರ್ಥ ಕಾಮ ಮೋಕ್ಷ. ಇದನ್ನ ಚತುರ್ವಿಧ ಪುರುಷಾರ್ಥ ಫಲಗಳು ಅಂತ ಹೇಳ್ತಾರೆ. ಚತುರ್ವಿಧ ಪುರುಷಾರ್ಥ ಫಲಗಳು ಅಂತ ಹೇಳ್ತಾರೆ. ಈಗ ಶ್ರಾದ್ದ ಮಾಡದೇ ಇದ್ರೆ ಅವನಿಗೆ ಸದ್ಗತಿ ಪ್ರಾಪ್ತಿ ಆಗೋದಿಲ್ಲ, ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂತಾದ್ರೆ ಸನಾತನ ಧರ್ಮದಲ್ಲಿ ಶ್ರಾದ್ದಕ್ಕೆ ಜಾಗ ಇಲ್ಲ. ಸನಾತನ ಧರ್ಮದಲ್ಲಿ ಶ್ರಾದ್ದಕ್ಕೆ ಜಾಗ ಇಲ್ಲ. ಯಾಕೆ ಜಾಗ ಇಲ್ಲ ಅಂತಂದ್ರೆ, ಈ ಒಂದು ಕ್ರಮದಲ್ಲಿ ಯಾರು ಜೀವನ ಮಾಡ್ತಾರೋ ಅವನಿಗೆ ಮೋಕ್ಷ ಅಥವಾ ಎನ್ಲೈಟನ್ಮೆಂಟ್ ಅಥವಾ ಲಿಬರೇಷನ್ ಈಸ್ ಅಶ್ಯೂರ್ಡ್. ಅಶ್ಯೂರ್ಡ್ ಅಂದ್ರೆ ಕಟ್ಟಿಟ್ಟ ಬುತ್ತಿ, ಅದು ಅವನೇ ಸಂಪಾದನೆ ಮಾಡಬೇಕು. ಇನ್ಯಾರೋ ಆ ಒಂದು ಸ್ಥಾನಮಾನವನ್ನು ಕೊಡಲಾಗದು. ಪೂಜೆಯಿಂದಲೋ ಪಿಂಡದಿಂದಲೋ ಅವನಿಗೆ ಮೋಕ್ಷ ಕೊಡುವ ಹಾಗಿದ್ದರೆ ಯಾರೂ ಸಾಧನೆ ಮಾಡದೆ ಸೋಂಬೇರಿಗಳಾಗಿ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಈ ಮೋಕ್ಷ ಅಂತಕ್ಕಂಥದ್ದು ಯಾವ ಗುರುಗಳಿಗಾಗ್ಲಿ ಯಾವ ದೇವರುಗಳಿಗಾಗ್ಲಿ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಪ್ರಮೋಷನ್ ಕೊಡಬಹುದು, ಒಂದು ಹಂತದ ಪ್ರಮೋಷನ್ ಕೊಡಬಹುದು. ಯಾವ ಗುರುಗಳು ಕೂಡ ಪಾಸು ಮಾಡುವ ಒಂದು ಅಧಿಕಾರ ಇಲ್ಲ, ಆದರೆ ಕೃಪಾಂಕ ಕೊಡಬಹುದು, ಗ್ರೇಸ್ ಅಂತಾರೆ. ಪರೀಕ್ಷೆ ಕಾಲದಲ್ಲಿ ಒಂದ್ಸಾರಿ ರಿಕಾಲ್ ಮಾಡ್ಕೊಳ್ಳಿ, 30 ಮಾರ್ಕ್ಸ್ ತಗೊಂಡ್ರೆ 5 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂದ್ರೆ ಒಬ್ಬ ಗುರುವಿಗೆ ಮಾತ್ರ ಇದೆ. ಅದಕ್ಕೆ ಕೃಪಾಂಕ ಅಂತಾರೆ, ಗ್ರೇಸ್ ಮಾರ್ಕ್ಸ್ ಅಂತಾರೆ. ಗ್ರೇಸ್ ಅಂದ್ರೆ ಕೃಪೆ. ಈ ಕೃಪೆಯ ಪ್ರಮಾಣ ಎಷ್ಟು? ಕೇವಲ 5% ಮಾತ್ರ. ಇನ್ನು ಅಟ್ಲೀಸ್ಟ್ 30% ಆದ್ರೆ ಇವನ್ ಎಫರ್ಟ್ ಹಾಕಿರ್ಬೇಕಲ್ಲ. ಬದುಕಿದ್ದಾಗ ಈಗ ವೀರಪ್ಪನ್ಗೆ ತಗೊಳ್ಳಿ, ನಾನು ಒಂದು ಉದಾಹರಣೆ ಕೊಡಬಹುದಾದ್ರೆ ವೀರಪ್ಪನ್ ತಗೊಳ್ತೇನೆ, ಲಾಡೆನ್ ತಗೊಳ್ತೇನೆ, ಹಿಟ್ಲರ್ ತಗೊಳ್ತೇನೆ, 3 ಜನ ತಗೊಳ್ಳೋಣ. ಇವರು ನರರೂಪದ ರಾಕ್ಷಸರು. ಪೂಜೆ ಮಾಡಿ ಗೊತ್ತಿಲ್ಲ, ಬರೀ ಕೊಲೆ, ಅತ್ಯಾಚಾರ, ಮೋಸ, ವಂಚನೆ ಮಾಡಿಕೊಂಡು ಜೀವನ ಪೂರ್ತಿ ಬದುಕಿದವರು ನರರೂಪದ ರಾಕ್ಷಸರಿಗೆ ನಾವು ಅಂತ್ಯ ಸಂಸ್ಕಾರದ ಮೂಲಕ ಮೋಕ್ಷ ಕೊಡ್ತೀವಿ ಅನ್ನೋದು ಅದು ಎಷ್ಟು ಸರಿ ಅಂತ ನೀವು ಸ್ವಲ್ಪ ನಿಮ್ ಕಾಮನ್ ಸೆನ್ಸ್ಗೆ ಯೋಚನೆ ಮಾಡಿ. ಹಂಗೆಲ್ಲ ಕೊಡುವುದಾದರೆ ಭೂಮಿ ಮೇಲೆ ಹುಟ್ಟಿದವನಿಗೆಲ್ಲನೂ ಈ ಶ್ರಾದ್ದಾದಿಗಳ ಮೂಲಕ ಮೋಕ್ಷ ಕೊಡ್ಬೋದು ಅಂತಂದ್ರೆ ಯಾರು ಕೂಡ ಮತ್ತೆ ಹುಟ್ಟೋದಿಲ್ಲ. ಮತ್ತೆ ಯಾಕೆ ಕೊಡ್ತಾ ಇದ್ದಾರೆ? ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಜನಸಂಖ್ಯೆ 30 ಕೋಟಿ ಇತ್ತು, ಈಗ 140 ಕೋಟಿ ಆಗಿದೆ. ಈ ಹೊಸ ಆತ್ಮಗಳೆಲ್ಲ ಎಲ್ಲಿಂದ ಬಂದವು? ಎಲ್ಲ ಮೋಕ್ಷಕ್ಕೆ ಹೋಗಿದ್ದಿದ್ರೆ ಈ ಧರೆಯ ಮೇಲೆ ಬರೀ ಪಶು ಪಕ್ಷಿಗಳು ಮಾತ್ರ ಉಳಿಬೇಕಾಗಿತ್ತು. ಮಾನವ ಸಂತತಿ ದಿನೇ ದಿನೇ ನಶಿಸಬೇಕಾಗಿತ್ತು. ಎಲ್ಲರೂ ಮೋಕ್ಷಕ್ಕೆ ಹೋಗಿದ್ದಾರೆ. ಆದ್ರೆ ಮತ್ತೆ ಯಾಕೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಪ್ರಾಣಿ ಪಕ್ಷಿಗಳು ಕೀಟ ವರ್ಗಗಳೆಲ್ಲ ಮನುಷ್ಯ ರೂಪಕ್ಕೆ ಬರ್ತಾ ಇದೆ. ಮನುಷ್ಯರು ಮತ್ತೆ ಮನುಷ್ಯರಾಗಿ ಹುಟ್ಟುತ್ತಾ ಇದ್ದಾರೆ. ಮನುಷ್ಯರು ಮತ್ತೆ ಮನುಷ್ಯರಾಗಿ ಹುಟ್ಟಿದ್ರೆ ಪರವಾಗಿಲ್ಲ, ಮನುಷ್ಯರು ಮತ್ತೆ ಮೃಗಗಳಾಗಿ ಮೃಗ ಮಾನವರಾಗಿ ಹುಟ್ಟುತ್ತಾ ಇದ್ದಾರೆ. ಆ ದೆಹಲಿಯಲ್ಲಿ ಒಂದು ಅತ್ಯಾಚಾರ ನಡೆಯಿತು. ಒಂದು ಹೆಣ್ಣು ಮೇಲೆ ಸಾಮೂಹಿಕ ಅತ್ಯಾಚಾರ ಆಯ್ತು. ಇವ್ರನ್ನ ಮನುಷ್ಯರು ಅಂತ ಹೇಳ್ಬೋದು. ಮನುಷ್ಯ ರೂಪದ ಮಾನವ ಮೃಗಗಳಾಗಿ ಹುಟ್ಟಿ ಬಂದಿದ್ದಾರೆ ಅವರು, ಮತ್ತೆ ರೀಇನ್ಕಾರ್ನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇಂಥವರಿಗೆ ಶ್ರಾದ್ದ ಮಾಡುವುದರಿಂದ ಮೋಕ್ಷ ಸಿಗತ್ತೆ ಅಂತ ನೀವು ಲೈವ್ ಬಂದಿರ್ತಕ್ಕಂಥ ನಂಬೋದಾ? ಆ ದೆಹಲಿ ಅತ್ಯಾಚಾರಿಗಳಿಗೆ ಅಷ್ಟೂ ಜನಕ್ಕೆ ಶ್ರಾದ್ದ ಶಾಸ್ತ್ರೋಕ್ತವಾದ ಶ್ರಾದ್ದ ಮಾಡಿದ್ರೆ ಅವ್ರಿಗೂ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದಾದ್ರೆ ಅಂತಹ ಶ್ರಾದ್ದಕ್ಕೆ ಧಿಕ್ಕಾರವಿರಲಿ ಅಂತ ನಾನು ನಂಬ್ತೇನೆ. ಸಾಧನೆ ಇಲ್ಲ, ಒಂದು ಅಣುವಷ್ಟು ದೈವ ಸ್ಮರಣೆ ಇಲ್ಲ, ಒಂದು ಅಣುವಷ್ಟು ದಾನ ಧರ್ಮ ಇಲ್ಲ,
ಒಂದು ಅಣುವಷ್ಟು ಪ್ರೀತಿ ವಿಶ್ವಾಸ ಇಲ್ಲ. ಬದುಕಿದ್ದಾಗ ತಂದೆ ತಾಯಿಗಳ ಕಣ್ಣಲ್ಲಿ ಸತತವಾಗಿ ನೀರು ಹಾಕಿಸಿ, ಅವ್ರನ್ನ ಗೋಳಾಡಿಸಿ, ಅವ್ರನ್ನ ಅನಾಥಾಶ್ರಮ ಕಟ್ಟಿ, ಅವರ ಬೇಕು ಬೇಡಗಳನ್ನು ನೋಡದೆ ಅವ್ರ ನಿರ್ಲಕ್ಷ್ಯ ಮಾಡಿ ಹೆತ್ತು ಹೊತ್ತು ಸಾಕಿದಂತಹ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಅಟ್ಟಿದವರು ಅಮೆರಿಕಕ್ಕೆ ಸೇರಿಕೊಂಡು ಒಂದಷ್ಟು ಡಾಲರ್ ಸಂಪಾದನೆ ಮಾಡಿಕೊಂಡು ಮತ್ತೆ ಈ ದೇಶಕ್ಕೆ ಬಂದು ಅಪ್ಪ ಸತ್ತೋಗಿದ್ದಾನೆ ಅಂತ ಹೇಳಿ ನೂರಾರು ಡಾಲರ್ ಖರ್ಚು ಮಾಡಿ 5 ಲಕ್ಷ ಖರ್ಚು ಮಾಡಿ ವೈಭವೋಪೇತವಾಗಿ ತಿಥಿ ಶ್ರಾದ್ದ ಮಾಡಿದ್ರೆ ತಂದೆಗೆ ಮೋಕ್ಷ ಸಿಗುತ್ತೆ ಅಂತ ನೀವು ಭಾವಿಸ್ತೀರಾ? ಈ ಮಗನಿಗೆ ಶ್ರಾದ್ದದ ಮೂಲಕ ತಂದೆಗೆ ಮೋಕ್ಷದ ಮಾರ್ಗಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಹೇಳ್ತೇನೆ, ಒಂದೊಮ್ಮೆ ಆ ಮಗ ಅಂದ್ರೆ ಬದುಕಿದ್ದಾಗ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಮಗ ಶ್ರಾದ್ದ ಮಾಡುವ ಸಮಯದಲ್ಲಿ, ತಿಥಿ ಮಾಡುವ ಸಮಯದಲ್ಲಿ ಒಂದೊಮ್ಮೆ ಈ ದೇಹ ಬಿಟ್ಟು ಅವರು 14 ದಿವಸ ಇಲ್ಲೇ ಉಳಿದು ನೋಡ್ತಾರಂತೆ. ಈ ಶ್ರಾದ್ದ ಅಂತಕ್ಕಂಥದ್ದು ಇಟ್ ಈಸ್ ಅ ಸೆಂಡ್ ಆಫ್ ಪ್ರೋಗ್ರಾಮ್, ಸೆಂಡ್ ಆಫ್ ಫಂಕ್ಷನ್ ಅಂತ ಇಟ್ಕೊಳ್ತಾರೆ. ಯಾವಾಗ ಇಟ್ಕೊಳ್ಳೋದು? ಅದು 40 ವರ್ಷ ಒಂದು ಫ್ಯಾಕ್ಟ್ರಿಗೋ ಒಂದು ಕಂಪ್ನಿಗೂ ಕೆಲಸ ಮಾಡಿದ್ರೆ ಆ ಬೀಳ್ಕೊಡುಗೆ ಸಮಾರಂಭ ಸೆಂಡ್ ಆಫ್ ಫಂಕ್ಷನ್ ಅಂತ ಇಟ್ಕೊಳ್ತಾರೆ. ಬಹಳ ನಿನ್ನಿಂದ ಬಹಳ ಕಂಪನಿಗೆ ಒಳ್ಳೇದಾಗಿದೆ, ನಿನ್ನ ಅಗಲುವಿಕೆ ನಮ್ಗೆ ಬಹಳ ದುಃಖ ತರ್ತಾ ಇದೆ ಅಂತ ಹೇಳಿ ಅವತ್ತೇನ್ ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ಪ್ರೀತಿಯಿಂದ ಅವನಿಗೆ ಹೂನಾರ ಹಾಕಿ ಶಾಲು ಹೊದಿಸಿ ಒಂದು ಹಣ್ಣಿನ ಬೊಕೆ ಕೊಟ್ಟು ಅವನಿಗೆ ಅವನ ಬಗ್ಗೆ ಒಂದು ಒಳ್ಳೆಯ ಮಾತಾಡಿ ಕಳಿಸ್ತಾರಲ್ಲ, ಅದೇ ಶ್ರಾದ್ದ. ಆ ಎಂಪ್ಲಾಯಿಗೆ ಅವನ ಶ್ರಾದ್ದ. ಅದು ಶ್ರದ್ಧೆಯೇ ಶ್ರಾದ್ದ. ರಿಪೀಟ್, ಶ್ರದ್ಧೆಯೇ ಶ್ರಾದ್ದ. ಒಂದೊಮ್ಮೆ ಅದು ಮಾಡ್ಲಿಲ್ಲ ಅಂತ ಅಂದ್ಕೊಳ್ಳಿ, ಅವನಿಗೆಲ್ಲ ಸೆಟ್ಲ್ ಆಗಿರ್ತದೆ, EPF PPF ಎಲ್ಲ ಸೆಟ್ಲ್ ಆಗಿರ್ತದೆ ಅಂತ ಇಟ್ಕೊಳ್ಳಿ, ಕಂಪನಿ ಎಲ್ಲ ಸೆಟ್ಲ್ ಮಾಡಿರ್ತಾರೆ. ಒಂದು ಸಣ್ಣ ಏನು ಸನ್ಮಾನ ಸಮಾರಂಭ ಇಟ್ಕೊಂಡಿರಲ್ಲ, ಸೆಂಡ್ ಆಫ್ ಫಂಕ್ಷನ್ ಇಟ್ಕೊಂಡಿರಲ್ಲ ಅಂತ ಇಟ್ಕೊಳ್ಳಿ. ಅವನು ರಿಟೈರ್ಡ್ ಆಗಿ ಬಂದ್ಮೇಲೆ ಆ ಕಂಪನಿಗೆ ಶಾಪ ಆಗ್ತಾನೆ, ಹಾಳಾಗೋದ ಕಂಪನಿ, 40 ವರ್ಷ ಕತ್ತೆ ತರ ದುಡ್ದಿದ್ದೀನಿ, ಒಂದು ಕೃತಜ್ಞತೆ ಬೇಡವಾ, ಒಂದು ಥ್ಯಾಂಕ್ಸ್ ಬೇಡವಾ? ಇಷ್ಟೇ ಪ್ರತಿ ತಂದೆ ತಾಯಿ ಬಯಸೋದು. ಅದೂ ಇಲ್ಲ ಬದುಕಿದ್ದಾಗ ಅಂತಂದ್ರೆ, ಸತ್ತ ಮೇಲೆ 5 ಲಕ್ಷ ಖರ್ಚು ಮಾಡಿ ಮಕ್ಕಳು ಶ್ರಾದ್ದ ಮಾಡೋದನ್ನ ನೋಡಿ ಅಲ್ಲೆಲ್ಲೋ ಸ್ವಲ್ಪ ಮೇಲೆ ನಿಂತ್ಕೊಂಡು ತಂದೆ ತಾಯಿ ನೋಡ್ತಾ ಇದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ನಿಜವಾಗ್ಲೂ ದುಃಖ ಪಡ್ತಕ್ಕಂಥದ್ದು ಅವಾಗ ಆತ್ಮ, ನಿಜವಾಗ್ಲೂ ಸಫರ್ ಆಗೋದು ಆತ್ಮ. ಅವಾಗ ಆ ಆತ್ಮ ಅಲ್ಲಿಂದನೇ ಮಾತಾಡೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಮಗ, ಬದುಕಿದ್ದಾಗ ನೀನು ಒಂದ್ ದಿವಸ ಕೂಡ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಒಂದು ಹಣ್ಣು ತಂದ್ಕೊಳ್ಳಿಲ್ಲ, ಒಂದು ಒಳ್ಳೆ ಬಟ್ಟೆ ತಂದ್ಕೊಳ್ಳಿಲ್ಲ, ಒಪ್ಪತ್ತಿಗೆ ಊಟ ಹಾಕಲಿಲ್ಲ, ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ಪ್ರೀತಿಯಿಂದ ಮಾತಾಡ್ಲಿಲ್ಲ, ನನ್ ಗೋಳೊಯ್ಕೊಂಡೆ, ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ದೆ, ನನ್ನ ಅವಮಾನ ಮಾಡಿದೆ. ಈಗ ನಾನು ಸತ್ತ ಮೇಲೆ 5 ಲಕ್ಷ ಖರ್ಚು ಮಾಡಿ, ಕೆಲವರು ಸಾಲ ಮಾಡ್ಕೊಂಡು ತಿಥಿ ಮಾಡ್ತಾರೆ, 5 ಲಕ್ಷ ಸಾಲ ಮಾಡ್ಕೊಂಡು ತಿಥಿ ಮಾಡೋರು ಇದ್ದಾರೆ. ಅವಾಗ ಆ ತಂದೆ ಆ ತಾಯಿ ನಿಜವಾಗ್ಲೂ ಅಳೋದು, ನಿಜವಾಗ್ಲೂ ದುಃಖ ಪಡೋದು ಅವಾಗ. ಬದುಕಿದ್ದಾಗ ಅನಾಥಾಶ್ರಮಕ್ಕೆ ಹಾಕಿ, ಸತ್ತ ಮೇಲೆ ಬಂದು ಎಲ್ಲರನ್ನು ಕರೆಸಿ ನೆಂಟರನ್ನ, ಆ ಬದುಕಿದ್ದಾಗ ಫೋಟೋ ಇರೋದಿಲ್ಲ, ಹುಡುಕಾಡಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಎನ್ಲಾರ್ಜ್ ಮಾಡಿಸಿ ಗೋಡೆ ತುಂಬಾ ಹಾಕ್ಸಿ ಅದಕ್ಕೆ ಗಂಧದಾರ ಹಾಕ್ಸಿ ಎಲ್ಲರನ್ನು ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ಅಂತ ನಾನು ಕೇಳ್ತೇನೆ. ಇದರಿಂದ ಆ ದೇಹವನ್ನು ಅಗಲಿ ಹೋದಂತ ಆತ್ಮಗಳಿಗೆ ಮೋಕ್ಷ ಸಿಗುತ್ತೆ ಅಂತಂದ್ರೆ ಅದು ಸುಮ್ಮನೆ ತಿರುಕನ ಕನಸಷ್ಟೇ. ನಾನು ಹೇಳಿದೆ ನಾನು ಹಿಂದೂ ಅಲ್ಲ, ನಾನು ಸನಾತನಿ ಅಂತ. ಸನಾತನ ಧರ್ಮ ಚಂದನವನ ಇದ್ದ ಹಾಗೆ ಕಲ್ಪಿಸ್ಕೊಳ್ರಿ. ಸನಾತನ ಧರ್ಮ ಅಂತಕ್ಕಂಥದ್ದು ಮೂಲದಲ್ಲಿ ಚಂದನವನದ ಹಾಗೆ ಇತ್ತು. ಚಂದನವನ ಅಂತಂದ್ರೆ ಗಂಧದ ಬೀಡು, ಗಂಧದ ಮರಗಳಿರ್ತಕ್ಕಂಥ ಒಂದು ಕಾಡು ಚಂದನವನ. ಅದಾದ್ಮೇಲೆ ನಿಧಾನಕ್ಕೆ ಅದರಲ್ಲಿ ನಮ್ಮವರು ಒಂದಷ್ಟು ತುಳಸಿ ಗಿಡಗಳನ್ನ ನಾಟಿ ಮಾಡಿದ್ರು. ಅದು ಓಕೆ. ಈ ತುಳಸಿ ಗಿಡಗಳು ಏನು ಅಂತಂದ್ರೆ ಪ್ಯೂರ್ ಪ್ರಾಕ್ಟೀಸ್ ಇತ್ತು, ನಿರ್ಗುಣೋಪಾಸನೆ ಇತ್ತು, ಸಗುಣೋಪಾಸನೆ ಅಂತಕ್ಕಂಥ ಒಂದಷ್ಟು ತುಳಸಿ ಗಿಡಗಳನ್ನ ಇಟ್ರು. ಅಲ್ಲಿವರೆಗೂ ಓಕೆ.
ತುಳಸಿ ಗಿಡನ ಕ್ವಶನ್ ಮಾಡಕ್ಕಾಗೋದಿಲ್ಲ, ಯಾಕೆಂದ್ರೆ ಇಟ್ ಹ್ಯಾಸ್ ಮೆಡಿಸಿನಲ್ ವ್ಯಾಲ್ಯೂಸ್. ಚಂದನ ಆದ್ರೆ ಸುಗಂಧ ಪರಿಮಳ, ತುಳಸಿ ಇಟ್ ಹ್ಯಾಸ್ ಮೆಡಿಸಿನಲ್ ವ್ಯಾಲ್ಯೂಸ್. ಸತ್ತಾಗ ಯಾರಾದ್ರೂ ತುಳಸಿ ತೀರ್ಥ ಹಾಕ್ತಾರೆ ಹೊರತು ಈ ತೀರ್ಥ ಯಾರು ಹಾಕೋದಿಲ್ಲ. ಯಾರಾದ್ರೂ ಹಾಕೋರು ಇದ್ದಾರೆ ಗೊತ್ತಿಲ್ಲ, ಅವರವ್ರ ನಂಬಿಕೆಗಳ ಮೇಲೆ. ಯಾವಾಗ ಹಿಂದೂ ಧರ್ಮ ಕಲುಷಿತವಾಯಿತು, ಸನಾತನ ಧರ್ಮ ಹಿಂದೂ ಧರ್ಮ ಆಯಿತು ಅಂತಂದ್ರೆ ಇನ್ನೊಂದಷ್ಟು ಜನ ಬಂದ್ರು, ಈ ತುಳಸಿ ಗಿಡಗಳ ಮಧ್ಯದಲ್ಲಿ ಮರೆಯಲ್ಲಿ ಗಾಂಜಾ ಗಿಡಗಳನ್ನ ನೆಟ್ರು. ಗಾಂಜಾ ಗಳನ್ನ ನೆಟ್ರು. ಈ ಗಾಂಜಾ ಗಿಡಗಳು ಅಂತಕ್ಕಂಥ ಮೂಢನಂಬಿಕೆಗಳನ್ನ ಬಿತ್ತಿದ್ರು. ಯಾರು ಬಿತ್ತಿದ್ರು, ಯಾವಾಗ ಬಿತ್ತಿದ್ರು, ಎಷ್ಟು ವರ್ಷಗಳಾಯ್ತೋ ಬಿತ್ತಿ ಗೊತ್ತಿಲ್ಲ. ಗಾಂಜಾ ಗಿಡಗಳು ಬೆಳೆದು ದೊಡ್ಡದಾಗಿದೆ, ತುಳಸಿ ಗಿಡಗಳು ಅದರ ಅಡಿಯಲ್ಲಿ ಮರೆಯಾಗಿವೆ. ಗಾಂಜಾ ಎಲೆಗಳೇ ತುಳಸಿ ಎಲೆಗಳು ಅಂತ ಹೇಳ್ಬಿಟ್ಟು ಅದನ್ನ ಸೇದಿ ಖುಷಿ ಪಡ್ತಕ್ಕಂಥ ಇದೇ ನಿಜವಾದ ಧ್ಯಾನದ ಒಂದು ಸುಖ ಅಂತ. ತುಳಸಿ ಎಲೆ ಅಲ್ಲ, ಗಾಂಜಾ ಎಲೆ ಸೇದ್ಬಿಟ್ಟು ಇದೇ ನಿಜವಾದ ಧ್ಯಾನದ ಸುಖ ಅನ್ನುವ ಸಂಪ್ರದಾಯ ಬಂತು. ಹಾಗಾಗಿ ಈ ಗಾಂಜಾ ಗಿಡಗಳ ಹಿಂದೂ ಧರ್ಮ ನನಗೆ ಬೇಡ. ನನಗೆ ಬೇಕಾಗಿದ್ದು ಆ ಚಂದನವನ ಇದೆಯಲ್ಲ, ಆ ಹಿಂದೂ ಧರ್ಮ ಬೇಕು. ಅದು ಶುದ್ಧವಾಗಿತ್ತು, ಅಲ್ಲಿ ಮೌಢ್ಯಕ್ಕೆ ಆಸ್ಪದ ಇರಲಿಲ್ಲ. ಎಲ್ಲರೂ ಕಡ್ಡಾಯವಾಗಿ, ಎಲ್ಲರೂ ಇನವಿಟಬಲಿ ದೇ ಯೂಸ್ ಟು ಅಟೈನ್ ಎನ್ಲೈಟನ್ಮೆಂಟ್. ಹೇಗೆ? ಧರ್ಮಬದ್ಧವಾದ ಅರ್ಥ ಅಂದ್ರೆ ಹಣವನ್ನು ಸಂಪಾದನೆ ಮಾಡಿ, ಅದರಿಂದ ಕಾಮ ಅಂದ್ರೆ ಸೆಕ್ಸ್ ಅಲ್ಲ, ಮನೋಕಾಮನೆಗಳನ್ನ, ಇಷ್ಟಾರ್ಥಗಳನ್ನ, ಅಭೀಷ್ಟಗಳನ್ನ ನೆರವೇರಿಸಿಕೊಂಡು ಮೋಕ್ಷದ ಕಡೆ ಮುಖ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಂತಹವರನ್ನ ಸನಾತನಿಗಳು ಅಂತಾರೆ. ಅಂತಹ ಧರ್ಮಕ್ಕೆ ಸೇರಿದವನು ನಾನು ಅನ್ನುವ ಹೆಮ್ಮೆ ಇದೆ. ನೀವು ನಾವೆಲ್ಲ ಅವರೇ. ನಮ್ಮ ವಂಶವೃಕ್ಷ ಸನಾತನದಿಂದ ಬಂದಿರತಕ್ಕಂಥದ್ದು. ಎಲ್ಲೋ ಮಧ್ಯದಲ್ಲಿ ನಮ್ಮ ಆಚರಣೆಗಳಲ್ಲಿ ಈ ಗಾಂಜಾ ಸೇರ್ಕೊಂಡ್ಬಿಟ್ಟಿದೆ. ಈಗೇನು ಮಾಡಬೇಕು? ಗಾಂಜಾ ಹಾಗೆ ಇರ್ಲಿನ, ತುಳಸಿ ಗಿಡ ಬೇಡವಾ, ಚಂದನವನ ಬೇಡವಾ? ನಮ್ಮ ಹಿಂದಿನವರು ಹಾಕಿರ್ತಕ್ಕಂಥ ಚಂದನವನ, ಕಸ್ತೂರಿ ಪರಿಮಳ, ತುಳಸಿ ಗಿಡ ಸರ್ವಶ್ರೇಷ್ಠ. ಇದನ್ನು ಉಳಿಸ್ಕೊಂಡ್ರೆ ನಾವೆಲ್ಲ ಕೂಡ ಶುದ್ಧ ಹಿಂದೂಗಳಾಗ್ತೀವಿ, ಶುದ್ಧ ಹಿಂದೂಗಳಾಗ್ತೀವಿ. ಹಿಂದೂ ಧರ್ಮದಲ್ಲಿ ಒಂದಷ್ಟು ಇಂತಹ ಆಚರಣೆಗಳು ಸೇರ್ಕೊಂಡಿದ್ದ ಬಹಳ ನೋವಿಂದ ಹೇಳ್ತಾ ಇದ್ದೆ. ನಾನು ಧರ್ಮವನ್ನು ಅತೀವಾಗಿ ಪ್ರೀತಿಸ್ತೇನೆ. ದಾರಿ ಇದೇ ಧರ್ಮ. ಯಾವುದು ನಾನು ಧರಿಸಿದ್ದೀನೋ ಅದೇ ನನ್ನ ಧರ್ಮ, ಯಾವುದು ನಾವು ಧಾರಣೆ ಮಾಡ್ತೀವೋ ಅದೇ ಧರ್ಮ. ನಾವೆಲ್ಲ ಸನಾತನಿಗಳೇ. ಆದ್ರೆ ಬರ್ತಾ 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 ನಮ್ಮ ಆಚರಣೆಗಳಲ್ಲಿ ಒಂದಷ್ಟು ಕಲುಷಿತವಾಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಗಂಗಾ ನದಿ ನೀವು ನೋಡಿರ್ತೀರಿ ಜೀವನದಲ್ಲಿ ಒಮ್ಮೆ ಆದ್ರೂ ಹರಿದ್ವಾರ, ಋಷಿಕೇಶಿ, ಕಾಶಿ, ಗಯಾ ಹೋಗಿ ಬಂದಿರ್ತೀರಿ. ಇವತ್ತು ಕೊರೋನಾ ಕಾಲದಲ್ಲಿ ಎಷ್ಟು ಮೌಢ್ಯ ತುಂಬಿಕೊಂಡಿದೆ ಜನರ ತಲೆಯಲ್ಲಿ ಅಂತಂದ್ರೆ, ಕೊರೋನಾದಿಂದ ಸತ್ತಂತ ಹೆಣ್ಣುಗಳನ್ನ ಹಂಗಂಗೆ ಹೊತ್ಕೊಂಡೋಗಿ ಗಂಗಾ ನದಿಗೆ ಎಸಿತಾ ಇದ್ದಾರೆ. ಯಾವ ನಂಬಿಕೆ ಮೇಲೆ ಅಂತ ನೀವು ಚಿಂತನೆ ಮಾಡಿ. ಯಾವ ನಂಬಿಕೆ ಮೇಲೆ ಅಂತಂದ್ರೆ, ಸತ್ತ ಹೆಣಕ್ಕೆ ಗಂಗಾ ನದಿಯ ಜಲಸ್ಪರ್ಶವಾದ್ರೆ ಅದಕ್ಕೆ ಮೋಕ್ಷ ಆಗ್ತದೆ ಅಂತ. ಅರೆ ಎಲ್ಲಿ ಬರ್ದಿದೆ ನಮ್ಮ ಧರ್ಮದಲ್ಲಿ? ಯಾವ ಗ್ರಂಥದಲ್ಲಿ ಬರ್ದಿದೆ ತೋರಿಸ್ರಿಪ್ಪ. ಹಾಗಿಲ್ಲ ಅಂತಂದ್ರೆ ಯಾಕೆ ಮಾಡ್ತಾ ಇದ್ದೀವಿ ನಾವು? ನಾನು ಕಾಶಿಗೆ ಬೇಕಾದಷ್ಟು ಹೋಗಿದ್ದೇನೆ. ವಾರಣಾಸಿ ಅಂತಾರೆ, ವರುಣ ಪ್ಲಸ್ ಹಸಿ ಇಸಿಕೊಂಡು ವಾರಣಾಸಿ, ಎರಡು ನದಿಗಳ ಸಂಗಮ ಅದು. ವರುಣ ಮತ್ತು ಹಸಿ ಅನ್ನುವ ಎರಡು ನದಿಗಳ ಸಂಗಮ. ಅನೇಕ ಘಾಟ್ಗಳಿದೆ. ಅದರ ಮುಖ್ಯವಾದ್ದು ಹರಿಶ್ಚಂದ್ರ ಘಾಟ್. ಯಾಕೆ ಏನಕ್ಕೆ ಫೇಮಸ್? ಹರಿಶ್ಚಂದ್ರ ಅಂದ್ರೆ ಏನ್ ಫೇಮಸ್? ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲಾವುದೋ, ತಯ್ಯಕ್ಕುತ್ತಾಜಿಣ ತಯ್ಯಕ್ಕುತ್ತಾಜಿಣ. ಆ ಸತ್ಯ ಹರಿಶ್ಚಂದ್ರನ ಹಾಡು ನೆನ್ಸ್ಕೊಳ್ಳಿ. ಸತ್ಯ ಹರಿಶ್ಚಂದ್ರನೇ ಸ್ಮಶಾನದಲ್ಲಿ ಸ್ಮಶಾನ ಕಾಯುವ ವೀರಬಾಹು ಆದ. ಅದಕ್ಕೆ ಅದು ಹರಿಶ್ಚಂದ್ರ ಘಾಟ್. ಅಂತಹ ಪವಿತ್ರವಾದ ಪುಣ್ಯ ನದಿ
ನಮ್ಮ ಇಡೀ ಭರತಖಂಡದಲ್ಲಿ ಪುಣ್ಯ ನದಿ ಯಾವುದು ಅಂತಂದ್ರೆ ಗಂಗೆ. ಗಂಗೆ ಚ ಯಮುನೆ ಚ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು ಅಂತ ಹೇಳ್ತೇವೆ ನಾವು. ಅಂತಹ ಪವಿತ್ರವಾಗಿತ್ತು, ಅಷ್ಟು ಪವಿತ್ರವಾಗಿತ್ತು ಅದು. ನನ್ನ ಧರ್ಮದಲ್ಲಿ ಅಷ್ಟು ಪವಿತ್ರವಾಗಿತ್ತು ಅದು. ನನ್ನ ಧರ್ಮ ಯಾವುದು? ನಿಮ್ಮ ಧರ್ಮ ಯಾವುದು? ನಿಮ್ಮೆಲ್ಲರ ಧರ್ಮ ಸನಾತನವೇ, ನನ್ನ ಧರ್ಮವು ಸನಾತನವೇ. ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಒರಿಜಿನಲಿ ವಿ ಬಿಲಾಂಗ್ಸ್ ಟು ಸನಾತನ. ನನ್ನ ಧರ್ಮ ಇದ್ದಾಗ ಈ ಧರೆಯಲ್ಲಿ ಭರತಖಂಡದಲ್ಲಿ ಗಂಗಾ ನದಿ ತೀರ್ಥ, ಅದು ನದಿಯಲ್ಲ, ನೀರಲ್ಲ. ನೀವು ಒಂದ್ಸರಿ ನೋಡಿ, ನಿಮ್ ಕಣ್ಣಲ್ಲಿ ನೀರು ಬರ್ತದೆ. ನಾನು ನೋಡಿದ್ದೇನೆ, ಹತ್ತಿದ್ದೇನೆ ಆ ದಡದಲ್ಲಿ ಕೂತ್ಕೊಂಡು. ಅಯ್ಯೋ ಎಂತ ಕರ್ಮ ಬಂತು ನನ್ನ ಧರ್ಮಕ್ಕೆ. ಅಲ್ಲೇ ಪಕ್ಕದಲ್ಲಿ ನದಿ, 3 ಅಡಿ ನದಿಗೂ ಆ ಹೆಣ ಸುಡೋದಕ್ಕೆ ಜಾಗ ನಾನು ನೋಡಿದ್ದೀನಿ ಕಣ್ರಿ. ವೇದನೆ ಆಗ್ತದೆ ಕಣ್ರಿ. ಉದ್ದಕ್ಕೂ ನದಿಯ ಉದ್ದಕ್ಕೂ ಕಾಶಿ ಪವಿತ್ರವಾದ ಜಾಗ, ಗಯಾ ಪವಿತ್ರವಾದ ಜಾಗ. ಪಿಂಡ ಪ್ರದಾನ ಮಾಡೋದು ಎಲ್ಲಿ? ಪಿಂಡ ಪ್ರದಾನ ಮಾಡುವುದು ಇಲ್ಲಿ. ಕಾಶಿಗೆ ಹೋಗ್ತೀವಿ, ಗಯಾಗ ಹೋಗ್ತೀವಿ. ಗಯಾದಲ್ಲಿ ನದಿ ಇಲ್ಲ, ತಮಾಷೆ, ಗಾಯಬಾಗ್ಬಿಟ್ಟಿದೆ ಅಲ್ಲಿ. ಕಾಶಿಗಿಂತ ಗಯಾ ತುಂಬಾ ಫೇಮಸ್ ಪಿಂಡ ಪ್ರದಾನಕ್ಕೆ. ನಾನು ಕಳೆದ ವರ್ಷ ಹೋಗಿದ್ವಿ ನಾವು ಲೈವ್ ಅಲ್ಲಿ. ಭಾಗ್ಯಶ್ರೀ ಇದ್ದಾಳೆ ನನ್ನ ಜೊತೆ, ಬಂದಿದ್ಲು ಅವಳು. ಅದು ನೋಡಿದಾಗ ವೇದನೆ ಆಗ್ತದೆ. ಆ ಹೆಣಗಳನ್ನ ಓಕೆಪ್ಪ ಸಂಸ್ಕಾರ ಮಾಡ್ತೀರಾ ಮಾಡ್ಕೊಳ್ಳಿ. ಹೆಣ ಸಂಸ್ಕಾರ ಮಾಡೋದು ಒಂದು ಇದೆ. 16 ಸಂಸ್ಕಾರಗಳಲ್ಲಿ, ಷೋಡಶ ಸಂಸ್ಕಾರಗಳಲ್ಲಿ ಕೊನೆಯದು ಅಂತ್ಯ ಸಂಸ್ಕಾರ, ಅಪರಕರ್ಮ. ಅಂದ್ರೆ 16 ಕರ್ಮಗಳಲ್ಲಿ ನಾವು ನಿರ್ವಹಿಸಬೇಕಾದಂತ ಶ್ರೇಷ್ಠವಾದ ಕರ್ಮಗಳಲ್ಲಿ ಅಂತ್ಯ ಸಂಸ್ಕಾರ ಕೂಡ ಒಂದು ಪವಿತ್ರವಾದ, ಅದು ಒಂದು ಕರ್ಮ. ಅದನ್ನು ಹೇಗೆ ನಿರ್ವಹಿಸಬೇಕು, ಆ ಹೆಣವನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು, ಕ್ರಿಮೇಷನ್ ಹೇಗೆ ಮಾಡಬೇಕು ಅನ್ನುವುದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿದೆ. ಯಾರೂ ಕೂಡ ನದಿಯಲ್ಲಿ ಹೆಣವನ್ನ ವಿಸರ್ಜಿಸುವಂತ ಎಲ್ಲಿ ಬರ್ದಿಲ್ಲ, ಎಲ್ಲಿ ಹೇಳಿಲ್ಲ. ಇವ್ರ ತಲೆಗೆ ಯಾರು ಗೊಬ್ಬರ ಹಾಕಿದ್ದಾರೋ ಗೊತ್ತಿಲ್ಲ. ತಗೊಂಡೋಗಿ ಒಂದು ನದಿಗೆ ಹಾರಿಕೊಂಡು ಸಾಯೋದು. ಇಲ್ಲೇನು ಸಾಧನೆ ಮಾಡಿರೋದಿಲ್ಲ, ಕಿತ್ತು ಗುಡ್ಡೆ ಹಾಕಿರೋದಿಲ್ಲ. ಜೀವನ ಪೂರ್ತಿ ಅವರಿವರು ಕಾಡಿಸಿ ಪೀಡಿಸಿ ಜೀವನ ಮಾಡಿರ್ತಾರೆ. ಕೊನೆಗೆ ಹೋಗಿ 90ನೇ ವಯಸ್ಸಲ್ಲಿ 100ನೇ ವಯಸ್ಸಲ್ಲಿ ಆ ನದಿಯಲ್ಲಿ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಹಳಷ್ಟು ಜನ ಇದ್ದಾರೆ. ಈ ನಂಬಿಕೆಗಳು ಇಟ್ಕೊಂಡಿರ್ತಕ್ಕಂಥವ್ರನ್ನ ಸನಾತನಿಗಳು ಅಂತ ನಾನು ಹೇಗೆ ಹೇಳಿ? ಅದು ಸನಾತನ ಧರ್ಮದಲ್ಲಿ ಇರಲಿಲ್ಲ. ಹಾಗಾದ್ರೆ ಈ ಅಪರಕರ್ಮ ಮಾಡುವುದು ಹೇಗೆ, ಶ್ರಾದ್ದ ಮಾಡುವುದು ಹೇಗೆ, ಅದಕ್ಕೊಂದು ಬೇರೆ ಪ್ರತ್ಯೇಕವಾದ ಒಂದು ಕಾನೂನಿದೆ, ನಿಯಮ ಇದೆ ಶಾಸ್ತ್ರದಲ್ಲಿ. ಅದರ ಅನುಸಾರವಾಗಿ ನಾವು ಇವತ್ತು ಮಾಡ್ತಾ ಇಲ್ಲ. ಹಾಗಾಗಿ ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸ್ ಇನ್ ವರ್ಲ್ಡ್ ಯಾವುದು ಅಂತ ಹೇಳಿದ್ರೆ ನೀವೇ ಹೇಳ್ತೀರಿ, ಯಾವ್ದಪ್ಪ? ದುಃಖ ಆಗಲ್ವಾ? ಸನಾತನ ಧರ್ಮಕ್ಕೆ ಸೇರಿದವರಾಗಿ ನಮಗೆ ದುಃಖ ಆಗೋದಿಲ್ವಾ? ಅದನ್ನ ಹೇಗೆ ಅಲ್ಲಿ ಹೋಗಿ ತೀರ್ಥ ಅಂತ ತಗೊಳ್ಳೋದು? 500 ಜನಕ್ಕೆ ಸರ್ಕಾರನೇ ಸೇರಿಕೊಂಡು ಕಾವೇರಿ ತೀರದಲ್ಲಿ ಸಂಸ್ಕಾರ ಮಾಡ್ಲಿ, ಒಳ್ಳೇದು. ಮಡಕೆಗಳಿಟ್ರು, ಅದಕ್ಕೆ ಸತ್ತವರ ಆತ್ಮಗಳನ್ನು ಆವಾಹನೆ ಮಾಡಿದ್ರು, ಮಂತ್ರಗಳನ್ನು ಹೇಳಿದ್ರು, ಅದಕ್ಕೆ ಬಿಡುಗಡೆ ಕೊಡಿಸಿದ್ವಿ ಅಂತ ಸಾರಿದ್ರು. ಅಲ್ಲಿವರೆಗೂ ಓಕೆ, ಇದು ಓಕೆ. ಆದ್ರೆ ಬೆಂಗಳೂರಲ್ಲಿ ಚಿತಾಗಾರಗಳಿದೆ. ಇಲ್ಲಿ ನಾವು ನಮ್ಮ ಬಂಧುಗಳು, ನಮ್ಮ ಹಿರಿಯರು ಯಾರೋ ತೀರ್ಕೊಂಡ್ರೆ ಅಲ್ಲಿ ಅವ್ರನ್ನ ಸುಡ್ತೇವೆ. ಸುಡುವುದು, ಹೂಳುವುದು, ರಣಹದ್ದುಗಳಿಗೆ ಶರೀರವನ್ನ ದಾನವಾಗಿ ಕೊಡ್ತಕ್ಕಂಥ ಪಾರ್ಸಿಗಳಿದ್ದಾರೆ. ಹೀಗೆ ಬೇಕಾದ ಸಂಪ್ರದಾಯಗಳಿದೆ. ಕ್ರಿಶ್ಚಿಯನ್ಸು ಹೂಳ್ತಾರೆ ಶವಪೆಟ್ಟಿಗೆಯಲ್ಲಿ, ಮುಸ್ಲಿಮ್ಸು ಹೂಳ್ತಾರೆ, ಹಿಂದೂಗಳಲ್ಲಿ ಬಹಳಷ್ಟು ಜನ ಹೂಳವರಿದ್ದಾರೆ, ಕೂರ್ಸಿ ಹೂಳವರಿದ್ದಾರೆ. ಸಮಾಧಿಗಳಲ್ಲಿ ವೆರೈಟಿ ಆಫ್ ಸಮಾಧಿಗಳು. ಕೂರ್ಸಿ ಹೂಳೋರು, ಆರಿಸೆಂಟಲ್ ಹೂಳೋರು, ಸಾಮಾನ್ಯವಾಗಿ ಏನಾದ್ರೂ ಗುರು ಪರಂಪರೆಯಿಂದ ಅವ್ರನ್ನ ಪದ್ಮಾಸನದಲ್ಲಿ ಕೂರಿಸಿ ಅವರ ಸುತ್ತಲೂ ಉಪ್ಪು, ವಿಭೂತಿ, ಕರ್ಪೂರ ಇತ್ಯಾದಿಗಳನ್ನ ಹಾಕಿ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇನ್ನು ಕೆಲವರನ್ನ ಸುಡುವ ಪದ್ಧತಿ ಇದೆ. ಓಕೆ, ಅವರವರ ನಂಬಿಕೆ, ನಾನು ಅದನ್ನೆಲ್ಲ ಗಳಿಯುವುದಿಲ್ಲ. ವಿ ಹ್ಯಾವ್ ಟು ಡಿಸ್ಪೋಸ್ ದ ಡೆಡ್ ಬಾಡಿ ಪ್ರಾಪರ್ಲಿ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್.
ಈವನ್ ಮಿಲಿಟರಿಯಲ್ಲಿ ಸತ್ತವರು ಕೂಡ ಅದ್ಭುತವಾದ ಸಲ್ಯೂಟಿನೊಂದಿಗೆ ಕುಶಾಲ ತೋಪು 21 ಸಾರಿ ಆರಿಸುವುದರೊಂದಿಗೆ ಅವರಿಗೆ ಶ್ರದ್ಧೆ ತೋರಿಸ್ತಾರೆ. ಹ್ಯಾಟ್ಸ್ ಅಪ್ ಟು ದೆಮ್. ಆದ್ರೆ ಎಲ್ಲಿ ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೆಲ್ಲ ಇವತ್ತು ಕುಡಿತಿರ್ತಕ್ಕಂಥದ್ದು ಮುಖ್ಯವಾಗಿ ನದಿ ನೀರನ್ನು. ಸಿಟಿಗಳಿಗೆಲ್ಲ ಎಲ್ಲಿ ಸರಬರಾಜು ಆಗ್ತದೆ? ಒಂದು ಕಾವೇರಿ ನೀರು, ನರ್ಮದೆಯ ನೀರು, ಗೋದಾವರಿ ನೀರು, ಯಾವುದೋ ಒಂದು ಡ್ಯಾಮ್ ನೀರಿಂದನೇ ಬರಬೇಕು ನಗರವಾಸಿಗಳಿಗೆ. ಹಳ್ಳಿಗಳಲ್ಲಿ ಬಿಡಿ. ಆ ನದಿಗೆ ಈ ಚಿತಾಭಸ್ಮವನ್ನು ತಗೊಂಡೋಗಿ ಹಾಕ್ತಾರೆ. ಎಲ್ಲಿದೆ ತೋರಿಸ್ಬೇಕು ನೀವು, ಲೈವ್ ಬಂದಿರತಕ್ಕಂಥವ್ರು. ಚಿತಾಭಸ್ಮವನ್ನ ನದಿಗೆ ಹಾಕಿದ್ರೆ ಆ ಸತ್ತಂತ ವ್ಯಕ್ತಿಗೆ ಮೋಕ್ಷ ದ್ವಾರ ಓಪನ್ ಆಗ್ಬಿಡ್ತದೆ, ವೈಕುಂಠ ತೆರೆದು ಬಿಡ್ತದೆ, ಕೈಲಾಸ ತೆರೆದು ಬಿಡ್ತದೆ, ಬ್ರಹ್ಮಲೋಕ ತೆರ್ಕೊಂಡ್ಬಿಡ್ತದೆ. ಎಲ್ಲಿಯಾದ್ರೂ ಉಲ್ಲೇಖ ಇದೆಯಾ? ಬದುಕಿದ್ದಾಗ ಏನೂ ಸಾಯಿಸಿರೋದಿಲ್ಲ ಅವನು. ಅವನು ಭಸ್ಮಾನ ಯಕಶ್ಚಿತ್ತು ಬೂದಿಯನ್ನ ತಗೊಂಡೋಗಿ ನದಿಯಲ್ಲಿ ವಿಸರ್ಜನೆ ಮಾಡಿದ್ರೆ ಸಿಗುತ್ತಾ ಮೋಕ್ಷ? ಅವನೇನೂ ಸಾಧನೆ ಮಾಡದೇ ಇದ್ರೆ. ಈ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲಿ ನಾನು ಐ ಆಮ್ ಫೈಂಡಿಂಗ್ ಸಮಥಿಂಗ್ ರಾಂಗ್ ಅಂತಂದ್ರೆ, ನೀವೊಂದು ಲೋಟ ನೀರು ಕುಡಿಯ ಬಯಸ್ತೀರಿ ಅಂತ ಇಟ್ಕೊಳ್ಳಿ. ಕಾವೇರಿ ನೀರನ್ನೇ ಒಂದು ಬೊಗಸೆ ತುಂಬಾ ಕುಡಿಯ ಬಯಸ್ತೀರಿ. ನಿಮ್ಗಿಂತ ಒಂದು 200 ಮೀಟರ್ ಮೇಲೆ ಯಾರು ಅಸ್ಥಿ ವಿಸರ್ಜನೆ ಮಾಡಿರ್ತಾರೆ. ಅದು ಸುಲಭಕ್ಕೆ ನೀರಲ್ಲಿ ಬೆರೆಯಲ್ಲ, ತೇಲುತ್ತೆ. ಆ ತೇಲ್ಕೊಂಡು ಬಂದು 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 ನೀವು ಬೊಗಸೆ ಒಡ್ಡಿ ಹೀಗಿನ್ನೇನು ಅಬೌಟ್ ಟು ಡ್ರಿಂಕ್, ಈ ಬೊಗಸೆಯಲ್ಲಿ ಒಂದು 10 ಗ್ರಾಮ್ ಅಷ್ಟು ಯಾರ್ದೋ ನಿಮಗೆ ಸೇರಿರ್ದ ಒಂದು ಡೆಡ್ ಬಾಡಿ ಪೌಡ್ರು ಬೂದಿ ಇತ್ತು ಅನ್ನೋದನ್ನು ಕಲ್ಪಿಸ್ಕೊಂಡು ನೀವು ಹ್ಯಾಪಿಯಾಗಿ ನಾನು ಕುಡಿತೀನಪ್ಪ ಬೂದಿ ನೀರನ್ನ ಅಂತಂದ್ರೆ, ನಾನು ನಿಮ್ಗೆ ಇಲ್ಲಿಂದ ಹ್ಯಾಟ್ಸ್ ಅಪ್ ಹೇಳ್ತೀನಿ ಅಥವಾ ನಿಮ್ಮ ಚರಣ ಸ್ಪರ್ಶ ಮಾಡ್ತೀನಿ. ಒಪ್ತೀರಾ ನೀವು? ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್ಸ್ ಎನ್ಕರೇಜ್ ಮಾಡ್ತೀರಿ ಇಂಥದ್ದನ್ನ? ಪ್ರಜ್ಞಾವಂತ ಸಮಾಜ. ಯಾಕೆ ನಾವು ಅಲ್ಪಸಂಖ್ಯಾತರಾಗ್ತೀವಿ ಹಿಂದೂಗಳು? ಯಾಕೆ ಬೇರೆಯವರೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಈ ಚಂದನವನದಲ್ಲಿರ್ತಕ್ಕಂಥ ಈ ತುಳಸಿ ಗಿಡಗಳಿಂದ, ಈ ಏನೋ ಗಾಂಜಾ ಗಿಡಗಳಿಂದ ಆವರಿಸಿರ್ತಕ್ಕಂಥ ಕಲುಷಿತವಾಗಿರ್ತಕ್ಕಂಥ ಧರ್ಮವನ್ನು ನೋಡಿ ಅವ್ರು ನಗ್ತಾರೆ. ಗಂಗೆಯನ್ನ ಮಲಿನ ಮಾಡಿದವ್ರು ನಾವು. ರಾಮ ತೇರಿ ಗಂಗಾ ಮೈಲಿ ಹೋಗಯಿ, ಪಾಪಿಯೋಂ ಕ ಪಾಪ ಧೋಕೆ ಧೋಕೆ. ಕಣ್ಣಾರೆ ನೋಡಿದ್ದನ್ನು ಹೇಳಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರ್ತದೆ ಕಣ್ರಿ. ಧೋಬಿ ಘಾಟ್ ಅಂತಿದೆ, ಎಲ್ಲಿ? ಕಾಶಿಯಲ್ಲಿ. ಎಲ್ಲಿರೋದು ಧೋಬಿ ಘಾಟು? ನದಿಗೆ ತಾಕಿಕೊಂಡೇ ಇರುವುದು. ಅಲ್ಲಿ ಏನ್ ಮಾಡೋದು? ಬಟ್ಟೆಗಳನ್ನ ಮಡಿ ಮಾಡೋದು. ಅಂದ್ರೆ ಬಟ್ಟೆಗಳ ಕೊಳೆನೂ ಅಲ್ಲಿಗೆ ಹೋಗ್ಬೇಕು, ಹೆಣಗಳು ಅದರಲ್ಲೇ ವಿಸರ್ಜನೆ ಆಗ್ಬೇಕು, ಬೂದಿನೂ ಅದರಲ್ಲೇ ವಿಸರ್ಜನೆ ಆಗ್ಬೇಕು, ಮತ್ತು ಚಂಬಿಡ್ಕೊಂಡು ಹೋಗೋದೆಲ್ಲಿ? ಬಹಳಷ್ಟು ಜನ ಅದೇ ನದಿ ತೀರದಲ್ಲಿ ತೊಳ್ಕೊಳಕ್ಕೆ. ಇದಾ ನಮ್ಮ ಸನಾತನ ಧರ್ಮ ಹೇಳಿಕೊಟ್ಟಿದ್ದು ನಮಗೆ? ಇದೇನಾ ನಮಗೆ ಧರ್ಮ ಹೇಳ್ಕೊಟ್ಟಿದ್ದು? ಹೊಟ್ಟೆಗೆ ಅನ್ನ ತಿನ್ನೋಲ್ಲ ನಾವು? ನಮ್ಮ ಆಚರಣೆಗಳು ಅತ್ಯಂತ ಶುದ್ಧವಾಗಿರ್ಬೇಕು, ಜಗತ್ತು ಮೆಚ್ಚುವ ಹಾಗಿರಬೇಕು, ಜಗತ್ತು ನಾಚ್ಕೋಬೇಕು, ಅಯ್ಯೋ ಎಷ್ಟು ಶ್ರೇಷ್ಠವಾದ ಧರ್ಮ ಅಂತ ವಂದಿಸಬೇಕು. ನೋಡ್ರಿ, 5 ಧರ್ಮಗಳು ನಮ್ಮ ಧರ್ಮದ ಜೊತೆನೆ ಬೆಳೆದವು. ಸನಾತನ ಅಂದ್ರೆ ವೆರಿ ಏನ್ಷಂಟ್ ಅಂತ, ವೆರಿ ಏಜ್ ಓಲ್ಡ್ ಅಂತ. ಆದ್ರೆ ನಮಗೆ ಸನಾತನ ಧರ್ಮಕ್ಕೆ ತತ್ಸಮಾನವಾದ ಕೆಲವು ಧರ್ಮಗಳು ಪ್ರಪಂಚದಲ್ಲಿ ಇದ್ವು. ಇಂಕಾ ಸಂಸ್ಕೃತಿ ಅಂತ ಒಂದಿತ್ತು ಅಮೆರಿಕದಲ್ಲಿ. ಎಂತ ಸಂಸ್ಕೃತಿ? ಇಂಕಾ. ಅದಾದ್ಮೇಲೆ ದ ಗ್ರೇಟ್ ಅಟ್ಲಾಂಟಿಸ್ ಅಂತ ಒಂದಿತ್ತು, ಅದು ಈಗಿಲ್ಲ, ಸಮುದ್ರದಲ್ಲಿ ಮುಳುಗೋಗಿದೆ. ಅಟ್ಲಾಂಟಿಕ್ ಓಷನ್ಗೆ ಅಟ್ಲಾಂಟಿಕ್ ಓಷನ್ ಅಂತ ಬಂದಿದ್ದೆ ಈ ಒಂದು ಅಟ್ಲಾಂಟಿಕ್ ಕಲ್ಚರ್ ಅಂತ ಭೂಮಿ ಮೇಲೆ ಇತ್ತು. ಮೋಸ್ಟ್ ಅಡ್ವಾನ್ಸ್ಡ್ ಸಿವಿಲೈಸ್ಡ್ ಪರ್ಸನ್ ದ್ಯಾನ್ ಹಿಂದೂಸ್. ಈಜಿಪ್ಷಿಯನ್ ಸಂಸ್ಕೃತಿ ಇತ್ತು, ಮೆಸೊಪೊಟೋಮಿಯಾ, ಗ್ರೀಕ್, ಇವೆಲ್ಲ ಕೂಡ ನಮ್ ಧರ್ಮಗಳಷ್ಟೇ ಹಳೆಯವೋ. ನಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಲೈವ್ ಅಲ್ಲಿ, ಅವ್ಯಾವು ಎಲ್ಲ ಧರ್ಮಗಳಲ್ಲಿ ನಶಿಸಿ ಹೋದವು. ಇಂಕಾ ಇಲ್ಲ, ಅಟ್ಲಾಂಟಿಸ್ ಇಲ್ಲ, ಪಿರಮಿಡ್ ಸಂಸ್ಕೃತಿ ಇಲ್ಲ, ಗ್ರೀಕ್ ಸಂಸ್ಕೃತಿ ಇಲ್ಲ.
ಸನಾತನ ಸಂಸ್ಕೃತಿ ಅದು ಹಿಂದೂ ಧರ್ಮದ ಮುಸುಕು ಹಾಕೊಂಡಿದೆ. ಈ ಹಿಂದೂ ಧರ್ಮದಲ್ಲಿ ಏನು ಚೆನ್ನಾಗಿ ಬೆಳ್ಕೊಂಡು ಸೊಂಪಾಗಿ ಗಾಂಜಾ ಗಿಡಗಳಿವೆಯೋ, ಈ ಗಾಂಜಾ ಗಿಡಗಳೇ ತುಳಸಿ ಗಿಡಗಳು ಅಂತ ನಾವು ಭ್ರಮಿಸ್ತಾ ಇದೆಯೋ, ಇದನ್ನ ಬೇರ್ ಸಮೇತ ಈ ಗಾಂಜಾ ಗಿಡಗಳು ಮೂಢನಂಬಿಕೆಗಳು ತೆಗಿಬೇಕೋ ಬೇಡ? ಅದರ ಪಕ್ಕದಲ್ಲೇ ಅದರ ನೆರಳಲ್ಲಿ ಕುಬ್ಜವಾಗಿರ್ತಕ್ಕಂಥ ಆ ತುಳಸಿ ಗಿಡಗಳನ್ನು ಬೆಳೆಸಬೇಕಿಲ್ಲ? ಗಂಧದ ಗಿಡಗಳನ್ನು ಕಾಪಾಡಬೇಕಿಲ್ಲ? ಆ ಸನಾತನ ಧರ್ಮ ಅದರ ಉದ್ಘೋಷ ಏನ್ ಗೊತ್ತಾ? ಉದ್ಘೋಷ ಬಹಳ ಖುಷಿ ಆಗ್ತದೆ. ಐ ಆಮ್ ಪ್ರೌಡ್ ಟು ಬೀಯಿಂಗ್ ಎ ಸನಾತನಿ. ಯಾರೇ ಈ ರೀತಿ ಜೀವನ ಮಾಡಿದ್ದಾದ್ರೆ ಮೋಕ್ಷ ಅನ್ನೋದು ಅಶ್ಯೂರ್ಡ್ ಅಂತ ಬರೀತಾರೆ. ಅದಕ್ಕೆ 4 pillars ಆಫ್ ದಿ ಹಿಂದೂ ಏನು ಧರ್ಮ ಅಂತ ಹೇಳ್ತಾರೆ. ಯಾವುದೇ ಒಂದು ಸ್ಟೇಬಲ್ ಸ್ಟ್ರಕ್ಚರ್, ಒಂದು ಟೇಬಲ್ ಅದು ಸ್ಟೇಬಲ್ ಆಗಿರ್ಬೇಕಾದ್ರೆ ಅದಕ್ಕೆ 4 ಕಾಲು ಇರಬೇಕು. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಶಿಕಾಗೋದಲ್ಲಿ ಅಲ್ಲಿ ನೆರೆದಿದ್ದಂತ ಸಾವಿರಾರು ಮಂದಿಯನ್ನ ನೆರೆದ ಮಂದಿಯನ್ನ ಉದ್ದೇಶಿಸಿ ಮಾತಾಡುವಾಗ ಅದಕ್ಕೆ ಮುಂಚೆ ಮಾತಾಡಿದ್ರು ಸ್ವಾಮಿ ವಿವೇಕಾನಂದರು 10 ದಿವಸ ಮಾತಾಡಿದ್ರು. ಪ್ರತಿ ದಿವಸ ಪ್ರಾರಂಭ ದಿವಸ 3.5 ನಿಮಿಷ ಮಾತಾಡಿದ್ದು. ಅದಾದ್ಮೇಲೆ ಅವರ ವಾಗ್ಝರಿ ಭರ್ಜರಿ ನೋಡಿ ಅವರಿಗೆ ಪ್ರತಿ ದಿವಸ ಲಾಸ್ಟ್ ಅಲ್ಲಿ ಕೊಡ್ತಾ ಇದ್ರಂತೆ, ಟು ಅಟ್ರಾಕ್ಟ್ ಕ್ರೌಡ್ ಅಂತ. ಇಲ್ಲದೆ ಓಡೋಗ್ಬಿಡ್ತಾರೆ ಅಂತ. ಟುಮಾರೋ ಸ್ವಾಮಿ ವಿವೇಕಾನಂದ ಇಸ್ ಅಗೈನ್ ಗೋಯಿಂಗ್ ಟು ಅಡ್ರೆಸ್ ಯು. ಯಾವಾಗ? ಬಿಗಿನಿಂಗ್ ಅಲ್ಲ, ಲಾಸ್ಟ್ ಅಲ್ಲಿ. ಹಾಗೆ ಮಾತಾಡ್ತಾ ಎಲ್ಲ ಧರ್ಮದವರು ಹೇಳಿದ್ರಂತೆ. ಕ್ರಿಶ್ಚಿಯನ್ ಧರ್ಮದವರು ಬಂದಾಗ ಅವ್ರು ಹೇಳಿದ್ರಂತೆ, ಅಲ್ಲಿ ಎಲ್ಲ ಗ್ರಂಥಗಳನ್ನ ಒಂದರ ಮೇಲೆ ಒಂದು ಅಚ್ಚುಕಟ್ಟಾಗಿ ಜೋಡಿಸಿದ್ರಂತೆ. ಧರ್ಮ ಗ್ರಂಥಗಳನ್ನ ಲೈಕ್ ಬೈಬಲ್, ಕುರಾನ್ ಇತ್ಯಾದಿ ಗ್ರಂಥಗಳನ್ನ, ಹಿಂದೂ ಧರ್ಮ ಗ್ರಂಥ ಗೀತೆಯನ್ನ ಕೆಳಗಡೆ ಇಟ್ಟಿದ್ರಂತ. ಭಗವದ್ಗೀತೆಯನ್ನು ಕೆಳಗಡೆ ಇಟ್ಟು ಇನ್ನೆಲ್ಲ ಪುಸ್ತಕಗಳನ್ನ ಮೇಲೆ ಇಟ್ಟು ಬೈಬಲ್ ಮೇಲೆ ಇತ್ತಂತೆ. ಆನ್ ದ ಟಾಪ್ ಬೈಬಲ್ ವಾಸ್ ದೇರ್. ಆ ಪಾದ್ರಿ ಮಾತಾಡ್ತಾ ಹೇಳಿದ್ರಂತೆ, ಪೋಪ್ ನಮ್ಮ ಧರ್ಮ ಜಗತ್ತಿನ ಶ್ರೇಷ್ಠವಾದ ಧರ್ಮ ನೋಡಿ, ಎಲ್ಲ ಪುಸ್ತಕಗಳಿಗಿಂತ ಮೇಲೆ ಇದೆ, ಎತ್ತರದಲ್ಲಿದೆ ಅಂತ ಹೇಳಿದ್ರಂತೆ ಹೆಮ್ಮೆಯಿಂದ. ಸ್ವಾಮಿ ವಿವೇಕಾನಂದರು ಕೇಳಿಸ್ಕೊಂಡ್ರ? ಕೊನೆಯಲ್ಲಿ ಮಾತಾಡುವಾಗ ಹೇಳಿದ್ರಂತೆ, ನಿಮ್ಮ ಧರ್ಮ ಎತ್ತರದಲ್ಲಿದೆ ನಿಜ, ನಾನು ಒಪ್ತೇನೆ. ಹಾಗಂತ ನನ್ನ ಧರ್ಮದ ಗ್ರಂಥವನ್ನ ಕೆಳಗಡೆ ಹಾಕಿದಿರಿ ಬೇಕಂತಲೇ ಒಪ್ತೇನೆ. ಈಗ ನನ್ನ ಧರ್ಮ ಗ್ರಂಥವನ್ನ ಹಿಂಗ್ ತೆಗೆದ್ರೆ ಸಾಕು, ಎಲ್ಲ ಧರ್ಮ ಗ್ರಂಥದ ಪುಸ್ತಕಗಳು ಬಿದ್ದೋಗ್ತವೆ. ಮೈನ್ ಇಸ್ ಅ ಫೌಂಡೇಶನ್. ನನ್ನ ಪುಸ್ತಕ ಅನ್ನುವ ತಳಹದಿಯ ಮೇಲೆ ನಿಮ್ಮೆಲ್ಲ ಧರ್ಮಗಳು ನಿಂತಿದೆ. ಸನಾತನ ಧರ್ಮ ಇಸ್ ಅ ಫೌಂಡೇಶನ್ ಅಂತ ಹೆಮ್ಮೆಯಿಂದ ಹೇಳಿದಂತ ಧರ್ಮಕ್ಕೆ ಸೇರಿದವನು ನಾನು. ಐ ಆಮ್ ಪ್ರೌಡ್ ಟು ಟೆಲ್ ದಿಸ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಐ ಬಿಲಾಂಗ್ಸ್ ಟು ಸನಾತನ ಧರ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅಂತಹ ಪರಿಶುದ್ಧವಾದ ಧರ್ಮಗಳಲ್ಲಿ ಯಾಕೆ ಈ ಆಚರಣೆಗಳು? ನಾನು ಶ್ರಾದ್ದವನ್ನ ನಾನು ವ್ಯತಿರಿಕ್ಸೋದಿಲ್ಲ. ಶ್ರಾದ್ದ ಮಾಡಲೇಬೇಕು. ಶ್ರದ್ಧೆಯೇ ಶ್ರಾದ್ದ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅದರಲ್ಲೇ ಇದೆ. ಆದರೆ ಮಾಡುವ ವಿಧಾನಗಳು, ಅದನ್ನ ಆಚರಣೆಗಳು ಎಷ್ಟು ವಿಕೃತದ ಪರಮಾವಧಿ ತಲುಪಿವೆ ಅಂತಂದ್ರೆ, ಜೀವತಾವಧಿಯಲ್ಲಿ ಏನೂ ಸಾಧಿಸದ ಯಕಶ್ಚಿತ್ತ ಮನುಷ್ಯನೊಬ್ಬ ವೃದ್ಧಾಪ್ಯದಲ್ಲಿ ಕಾಶಿಗೆ ಟ್ರೈನಲ್ಲೋ ಯಾವುದ್ರಲ್ಲೋ ಹೋಗಿ ಆ ಕಾಶಿ ನದಿಯಲ್ಲಿ ಸ್ನಾನ ಮಾಡುವ ನೆಪದಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಯಾಕೆಂದ್ರೆ ಅವ್ನ ತಲೆಯಲ್ಲಿ ಒಂದು ಸಗಣಿ ಹಾಕಿದ್ದೇವೆ ನಾವು, ನಂಬಿಕೆ. ಅವನ ನಂಬಿಕೆ ಏನು ಅಂತಂದ್ರೆ, ನಾನು ಗಂಗಾ ನದಿಯಲ್ಲಿ ಪ್ರಾಣ ಬಿಟ್ರೆ ನಾನು ನೇರವಾಗಿ ಮೋಕ್ಷಕ್ಕೆ ಹೋಗ್ತೀನಿ ಅಂತ. ಹೋಗ್ತಾನ ಇವನು? ಮೈ ಡಿಯರ್ ಫ್ರೆಂಡ್ಸ್, ಇದು ವಿಜ್ಞಾನನ ಅಜ್ಞಾನನ? ಅಜ್ಞಾನದ ಪರಮಾವಧಿ. ಹಾಗಾದ್ರೆ ಗಂಗಾ ನದಿಯಲ್ಲಿ ಮುಳುಗಿ ನೇರವಾಗಿ ಮೋಕ್ಷಕ್ಕೆ ಹೋಗೋದು ಇದ್ರೆ ಸನಾತನಿಗಳು ಯಾಕೆ ಬರ್ತಾರೆ, ಯಾಕೆ ಬರೀತಾರೆ? ಧರ್ಮಾರ್ಥ ಕಾಮ ಮೋಕ್ಷ ಅಂತ. ಮದುವೆ ಮಾಡಿಸೋವಾಗ ನಮ್ಗೆ ಪುರೋಹಿತರ ಮಂತ್ರ ಯಾಕೆ ಹೇಳ್ಕೊಡ್ತಾರೆ? ಆ ಅಗ್ನಿ ಪ್ರದಕ್ಷಿಣೆ ಮಾಡ್ತಾ ಪಾಣಿಗ್ರಹಣ ಅಂತಾರೆ ಮದುವೆಗೆ. ಪಾಣಿಗ್ರಹಣ ಅಂತಂದ್ರೆ ಈ ಬೆರಳಿಂದ ಆಕೆಯ ಬೆರಳನ್ನು ಹಿಡ್ಕೊಳ್ತಾ ಆ ಅಗ್ನಿಯನ್ನ 7 ಬಾರಿ ಪ್ರದಕ್ಷಿಣೆ ಮಾಡ್ತಾ ಒಂದು
ಮಂತ್ರವನ್ನು ಹೇಳಬೇಕು. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇಶ ನಾತಿಚರಾಮಿ. ಪಿಂಡ ಪ್ರದಾನ ಮಾಡೋದಿದ್ರೆ, ಮೋಕ್ಷಕ್ಕೆ ಹೋಗೋಗಿದ್ರೆ ಇಲ್ಲಿ ಪ್ರಮಾಣ ಯಾಕೆ ಮಾಡಬೇಕು? ಧರ್ಮದಲ್ಲಿಯೂ, ಅರ್ಥದಲ್ಲಿಯೂ, ಕಾಮದಲ್ಲಿಯೂ, ಮೋಕ್ಷದಲ್ಲಿಯೂ ಕೂಡ ನಾನು ನಿನ್ನ ಜೊತೆ ಇರ್ತೇನೆ, ಇಟ್ಸ್ ಮೈ ಪ್ರಾಮಿಸ್ ಅಂತ ಅಗ್ನಿಯ ಮುಂದೆ ಪ್ರಮಾಣ ಯಾಕೆ ಮಾಡ್ಬೇಕು ನಾವು? ಮುಟ್ಟಾಳ್ರು ಮಾಡುವುದೊಂದು, ಹೇಳುವುದೊಂದ. ನನ್ನ ನೋವಿರುವುದು ಇಂತಹ ಬೇಡವಾದ ಆಚರಣೆಗಳ ವಿರುದ್ಧ ಅಷ್ಟೇ. ಆಚರಣೆಗಳು ಬೇಕೇ ಬೇಕು, ಪೂಜೆ ಬೇಕು. ಪೂಜೆ ಸಗುಣೋಪಾಸನೆ, ಧ್ಯಾನ ನಿರ್ಗುಣೋಪಾಸನೆ. ರಾಮಕೃಷ್ಣ ಪರಮಹಂಸರು ಸಗುಣೋಪಾಸನ ಪ್ರಿಯರು, ಅಂದ್ರೆ ಪೂಜೆಯಿಂದ ಖುಷಿ ಪಡ್ತಿದ್ದವರು, ಕಾಳಿ ಉಪಾಸಕರು. ಸ್ವಾಮಿ ವಿವೇಕಾನಂದರು ನಿರ್ಗುಣೋಪಾಸಕರು. ಸ್ವಾಮಿ ವಿವೇಕಾನಂದರು ಪೂಜೆ ಮಾಡಿರ್ತಕ್ಕಂಥ ಒಂದು ಫೋಟೋ ಕೂಡ ನೀವು ಹುಡುಕಿರು ಸಿಗೋದಿಲ್ಲ. ಆದರೆ ಧ್ಯಾನದಲ್ಲಿ ಕೊಡ್ತಿರ್ತಕ್ಕಂಥ ಫೋಟೋಸ್ ಬೇಕಾದಷ್ಟು ಸಿಗತ್ತೆ. ಅವರ ಹೆಸರಲ್ಲಿ ಈಗ ಈ ಮಾಹಿಯಲ್ಲಿ 21ನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸ್ವಾಮಿ ವಿವೇಕಾನಂದರು ಬದುಕಿನ ಉದ್ದಕ್ಕೂ 32 ವರ್ಷನೇ ಅದು ಬದುಕಿದ್ದು. ಇಂತಹ ವ್ಯರ್ಥವಾದ ಆಚರಣೆಗಳನ್ನು ಖಂಡಿಸ್ತಾ ಬಂದರು. ಯಾಕೆಂದ್ರೆ ಅವ್ರಿಗೂ ಗೊತ್ತಿತ್ತು ಇಂತಹ ಪವಿತ್ರವಾದ ಹಿಂದೂ ಧರ್ಮದಲ್ಲಿ ಗಾಂಜಾ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ, ನದಿಯಲ್ಲಿ ಹೆಣ ಬಿಸಾಡೋದು. ಮನುಷ್ಯರ ಇವರು ಟಿವಿಯಲ್ಲಿ ತೋರಿಸ್ತಿರ್ತಾರೆ, ಹಂಗಂಗೆ ಒತ್ಕೊಂಡ್ ಬರೋದು, ಹರಿತಿರೋ ನದಿಗೆ ಏನೋ ಇವ್ರ ಅಪ್ಪಂದ ನದಿ ಅಂತ ಬಿಸಾಕ್ಬಿಡೋದು. ಆ ನದಿ ಎಷ್ಟು ಕೋಟ್ಯಾಂತರ ಜನ ಪುಣ್ಯ ತೀರ್ಥ ಅಂತ ತಗೊಳ್ತೇನೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥವ್ರು ಮೋಕ್ಷಕ್ಕೆ ಹೇಗೆ ಹೋಗ್ತಾರೆ? ಯಕಶ್ಚಿತ್ತು ಪಿಂಡ ಪ್ರದಾನ ಮಾಡಿದ್ರೆ ಇವರಿಗೆ ಮೋಕ್ಷ ಸಿಗತ್ತಾ? ಆ ಹೊತ್ಕೊಂಡು ಹೋದ್ರಲ್ಲ, ಅವ್ರ ಪರಿಜ್ಞಾನ ಬೇಡವಾ? ಅವ್ರು ಯಾರು ಸುಟ್ರಲ್ಲ ಅಲ್ಲಿ ದುಡ್ಡು ಕೊಟ್ಟು, ಅವ್ರ ಪರಿಜ್ಞಾನ ಬೇಡವಾ? ಓಕೆ, ಸುಡ್ತಾರೆ, ನದಿ ತೀರದಲ್ಲಿ ಸುಡ್ತಾರೆ, ಅದಕ್ಕೂ ಒಂದು ಕ್ಷಮೆ ಮಾಡೋಣ. ಆ ಸುಡುವ ಪ್ರೋಸೆಸ್ ನಾನು ಕಣ್ಣಾರೆ ನೋಡಿದ್ದೇನೆ, ಅದೊಂದು ನರಕ. ಮತ್ತೆ ಇವರು ಹೆಣ ಹೊತ್ಕೊಂಡು ಹೋಗಿದ್ದವರು ಅಲ್ಲಿ ಅವರಿಗೆ ಒಪ್ಪಿಸ್ಬಿಟ್ಟು ಹೆಣನ ಅವರಿಗೆ ದುಡ್ಡು ಕೊಟ್ಬಿಟ್ಟು ಕಟ್ಟಿಗೆಗೆ, ಸೌದೆಗೆ, ಅದಕ್ಕೆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋವರೆಗೂ ಯಾರು ಅದಕ್ಕೆ ಹೆಣಕ್ಕೆ ಸಂಬಂಧಪಟ್ಟಿರ್ತಾರೋ, ಅದು ಮಗ ಆಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಇಲ್ಲಿ ಇರ್ತಾರೆ, ಅದು ಹೊತ್ತಿ ಹುರಿತಿದ್ದಂಗೆ ಆತರ ಅಲ್ವಾ, ನೆಕ್ಸ್ಟ್ ಟ್ರೈನ್ಗೆ ವಾಪಸ್ ಬಿಡ್ಬೇಕಲ್ವಾ, ಅಥವಾ ಪ್ರೇಕ್ಷಣೀಯ ಸ್ಥಳ ನೋಡ್ಬೇಕಲ್ಲ, ಹೊರಟೋಗ್ತಾರೆ. ಈ ಸುಡೋನ್ ಏನ್ ಮಾಡ್ತಾನೆ? ಅರ್ಧ ಸುಟ್ಟಿದೆ ಅಂತ ಗೊತ್ತಾಗಿದ ತಕ್ಷಣ, ಅವ್ರು ಹೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ ತಕ್ಷಣ ಅವ್ನು ಏಜೆಂಟ್ ಇರ್ತಾನೆ, ಅದನ್ನ ಎತ್ತಿ ಹೆಂಗೆ ನದಿಗೆ ಬಿಸಾಕ್ಬಿಟ್ಟು ಅದೇ ಚಿತೆ ಮೇಲೆ ನೀರ್ ಹಾಕ್ತಾನೆ. ನಾನು ಕಣ್ಣಾರೆ ನೋಡಿದ ಮಾತು ಹೇಳ್ತಾನೆ. ನೀರ್ ಹಾಕ್ಬಿಟ್ಟು ಅದನ್ನ ಆರಿಸಿ ತಣಿಸಿ ಇನ್ನೊಂದು ಚಿತೆಗೆ ಅದೇ ಕಟ್ಟಿಗೆನ ಉಪಯೋಗಿಸ್ತಾನೆ. ಈ ದುರ್ವ್ಯವಹಾರ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದು 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 ನನ್ನ ತಾಯಿ ಗಂಗೆ ಮಲಿನ ಆಗಿದ್ದಾಳೆ. ದೆಹಲಿಯಲ್ಲಿ ಒಂದು ಪ್ರಯೋಗಾಲಯ ಕೊಟ್ಟಂತ ವರದಿನ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಆ ಗಂಗೆ, ಆ ನೀರು ಕುಡಿಯಲು ಯೋಗ್ಯವಾದ್ದಲ್ಲ. ಸ್ನಾನ ಮಾಡಿದರೆ ಅನೇಕ ರೋಗಗಳು ಬರ್ತವೆ. ಆದ್ರೆ ನಮ್ಮ ತಲೆಯಲ್ಲಿ ಏನೋ ನಂಬಿಕೆ ಇದೆ, ಅಲ್ಲಿ ಮಿಂದೆದ್ರೆ ಸಾಕು, ಹಂಗೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ ಅಂತ. ಎಲ್ಲಿ ಮಿಂದೇಳಬೇಕು ಅಂತಕ್ಕಂಥ ಪರಿಕಲ್ಪನೆ ಅಧ್ಯಾತ್ಮದಲ್ಲಿದೆ. ಜ್ಞಾನ ಗಂಗೆ ಅಂತ ಬೇರೆ ಇದೆ ಕಣ್ರಿ, ಪ್ರವಹಿಸುವ ನೀರಿನ ಗಂಗೆ ಬೇರೆ. ನಮ್ಮ ಶರೀರದಲ್ಲಿ ಕೂಡ ನಾಡಿಗಳಿವೆ, ನದಿಗಳಿವೆ. 72,000 ನದಿಗಳು ಪ್ರವಹಿಸ್ತವೆ ನಮ್ಮ ಶರೀರದಲ್ಲಿ. ಸೂಕ್ಷ್ಮ ಶರೀರದಲ್ಲಿ ಇನ್ ಬಿಟ್ವೀನ್ ಪ್ರಾಣಮಯ ಅಂಡ್ ಮನೋನ್ಮಯ ಕೋಶದ ಮಧ್ಯೆ 72,000 ನದಿಗಳು ಹರಿತಾವೆ. ಈ 72,000 ನದಿಗಳು ದೇಶದಲ್ಲಿ ಕೂಡ ಹರಿತಾ ಇವೆ. ನಿಮ್ಗೆ ಗೊತ್ತಿರಲಿ, ನಮ್ಗೆ ಗೊತ್ತಿರೋದು ಕೆಲವೇ ನದಿಗಳು. ಅದರಲ್ಲಿ ಮುಖ್ಯವಾದ ನದಿಗಳು ದೇಶದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಅಂತ ಕೇಳಿದ್ದೀವಿ. ಗಂಗೆ ಹರಿದ್ವಾರದಲ್ಲಿ ಹರಿತಾಳೆ, ಯಮುನೆ ದೆಹಲಿಯಲ್ಲಿ ಹರಿತಾಳೆ, ಸರಸ್ವತಿ ಎಲ್ಲಿ ಹರಿತಾಳೆ ಅಂತ ನೀವು ನೋಡಿದಿರಾ? ಸರಸ್ವತಿ ಹಿಮಾಲಯದಲ್ಲಿ ಹುಡ್ತಾಳೆ, ಸ್ವಲ್ಪ ದೂರದಲ್ಲೇ ಮಾಯ ಆಗ್ತಾಳೆ. ಅದರ ವಿಡಿಯೋ ಕೂಡ ಇದೆ ನೋಡಿ. ಸರ್ಚ್ ಫಾರ್ ಸರಸ್ವತಿ ನದಿ ಹರಿಯೋದು ಕಾಣುತ್ತೆ, ಸ್ವಲ್ಪ ದೂರದಲ್ಲಿ ಅದು ಭೂಮಿಯಲ್ಲಿ ಮಾಯ ಆಗ್ತದೆ. ಹೀಗೆ ಮಾಯ ಆಗ್ತಕ್ಕಂಥ ನದಿ ನಮ್ಮ ಶರೀರದಲ್ಲಿ ಕೂಡ ಒಂದಿದೆ. ಅಕಾರ್ಡಿಂಗ್ ಟು ಯೋಗಿಕ್ ಸೈನ್ಸ್, we have 3 important nadis which are called Ida, Pingala, Sushumna.
ಆ ಈಡ ಅನ್ನೋದು ಎಡಗಡೆ ಬರ್ತದೆ, ಪಿಂಗಳ ಅನ್ನೋದು ಬಲಗಡೆ ಬರ್ತದೆ. ಸುಷುಮ್ನ ಅಂತಕ್ಕಂಥದ್ದೇ ಸರಸ್ವತಿ ನದಿ, ಬ್ರಹ್ಮನಾಡಿ. ಆ ಬ್ರಹ್ಮನ ಹೆಂಡತಿ ಬ್ರಾಹ್ಮಿ. ಎಲ್ಲಿ ನಾವು ಸ್ನಾನ ಮಾಡಬೇಕು ಅಂತಂದ್ರೆ ಹಗಲು ರಾತ್ರಿ ಒಂದಾಗುವ ಕಡೆ ಬ್ರಾಹ್ಮಿ ಅಂತಾರೆ. ಬೆಳಗ್ಗೆ ಇನ್ನೇನ್ ರಾತ್ರಿ ಮುಗಿದು ಹಗಲು ಪ್ರಾರಂಭ ಆಗುವ ಆ ಗಳಿಗೆ ಇದೆಯಲ್ಲ ಅದ್ರ ಬ್ರಾಹ್ಮಿ. ಹಾಗೆ ಎರಡರ ಮಧ್ಯೆ ಇರ್ತಕ್ಕಂಥ ಪ್ರವಹಿಸ್ತಕ್ಕಂಥ ಅತಿ ಸೂಕ್ಷ್ಮವಾದ ನಾಡಿ ಸರಸ್ವತಿ ನಾಡಿ. ಅದು ಎಲ್ಲರಲ್ಲಿಯೂ ಕೂಡ ವ್ಯಕ್ತವಾಗಿರೋದಿಲ್ಲ. ಇಟ್ಸ್ ನಾಟ್ ಎ ವಿಸಿಬಲ್ ನಾಡಿ. ವಿಸಿಬಲ್ ನಾಡೀಸ್, ವಿಸಿಬಲ್ ನಾಡೀಸ್ ಕಾಣಿಸ್ತವೆ ಇವು. ಮಧ್ಯದಲ್ಲೊಂದು ನಾಡಿದೆ, ತೋರಿಸಿ ಇವಾಗ. ಅದನ್ನ ಜಾಗೃತಿಗೊಳಿಸಿದ್ರೆ ಮೋಕ್ಷ ಪ್ರಾಪ್ತಿ. ಆ ಜ್ಞಾನ ಗಂಗೆಯಲ್ಲಿ ಮೀಯಬೇಕು. ಯಾವುದು ಮೀಯುವುದು? ಮಲಿನವಾದ ಮನಸ್ಸು. ಈ 72,000 ನಾಡಿಗಳೇನಿದೆ ಅವು ಆತ್ಮ ಅನ್ನುವ ಸಮುದ್ರದಲ್ಲೇ ಸಂಗಮವಾಗ್ತವೆ. ಎಲ್ಲಾ ನದಿಗಳು ಸಮುದ್ರದಿಂದನೇ ಆವಿಯಾಗಿ ಹುಟ್ಟಿ ಬರ್ತವೆ. ಎಲ್ಲಾ ನದಿಗಳು ಕೊನೆಗೆ ಎಲ್ಲಿ ಹೋಗ್ತವ್ರಿ? ಸಮುದ್ರಕ್ಕೆ ಹೋಗ್ತವೆ. ಅಲ್ಲಿಂದನೇ ಹುಟ್ಟುತ್ತವೆ, ಅಲ್ಲೇ ಲಯವಾಗ್ತವೆ. ಹಾಗೆ ಕೂಡ ನಮ್ಮ ಶರೀರದಲ್ಲಿ ಬ್ರಹ್ಮರಂಧ್ರ ಅಂತ ಒಂದ್ಸಾರಿ ಮುಟ್ಟುಬಿಡಿ, ಒಂದ್ಸಾರಿ ನೋಡೋಣ. ಇಲ್ಲಿದೆ 2 ಮೆದುಳುಗಳ ಮಧ್ಯೆ, ಬಿಟ್ವೀನ್ 2 ಹೆಮಿಸ್ಫಿಯರ್ಸ್ ದರ್ ಈಸ್ ಸಮಥಿಂಗ್ ಕಾಲ್ಡ್ ಬ್ರಹ್ಮರಂಧ್ರ. ಇಲ್ಲಿ ಕನೆಕ್ಟ್ ಆಗ್ತವೆ. ಅಲ್ಲಿಂದ ಒಂದು ನದಿ ಹುಟ್ಟುತ್ತದೆ, ಅದೇ ಸರಸ್ವತಿ ನದಿ. ಆ ಸರಸ್ವತಿ ನದಿಯ ಮೂಲಕ ನೀವು ಧ್ಯಾನದಲ್ಲಿ ಸಾಧನೆಯಲ್ಲಿ ಸಾಗಿದ್ದಾದರೆ ನಿಮಗೆ ಬ್ರಹ್ಮ ಪದವಿ ಪ್ರಾಪ್ತಿ ಆಗ್ತದೆ. ಬ್ರಹ್ಮಜ್ಞಾನಿ ಆಗ್ತೀರಿ. ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ, ನೀವು ನಿಜವಾದ ಬ್ರಾಹ್ಮಣ ಅವಾಗ ಆಗ್ತೀರಿ. ಹುಟ್ಟಿದ ಮಾತ್ರಕ್ಕೆ ನೀವು ಬ್ರಾಹ್ಮಣ ಆಗೋದಿಲ್ಲ. ಎಲ್ಲರೂ ಹುಟ್ಟುತ್ತಾ ಶೂದ್ರರೇ. ಇದು ಸನಾತನ ಧರ್ಮದಲ್ಲಿರ್ತಕ್ಕಂಥ ಯೋಗ ಸೂತ್ರಗಳು. ಯಾರು ಬರೆದಿದ್ದಾರೆ ಇದನ್ನ? ಯೋಗದ ಕಂಪೋಸರ್ ಅಂತ ನಾವೇನ್ ಹೇಳ್ತೀವಿ, ಪತಂಜಲಿ ಅಂತ ಹೇಳ್ತೀವಿ ನಾವು. ಪತಂಜಲಿ ದಾರಿ ತೋರಿಸೋನು ಅಂತ. ಅಂಜಲಿ ಅಂದ್ರೆ ಕಣ್ಣು ಅಥವಾ ನೋಡೋದು. ಪಾತ್ ಅಂದ್ರೆ ದಾರಿ ತೋರಿಸೋನು ಅಂತ. ಅವನೊಬ್ಬ ಋಷಿ ಅಲ್ಲ, ಅವನು ದಾರಿ ತೋರಿಸೋನು, ಪಾತ್ ಫೈಂಡರ್ ಅವನು ಇದನ್ನ ಬಹಳ ಮಾರ್ಮಿಕವಾಗಿ ಯೋಗ ಸೂತ್ರಗಳಲ್ಲಿ ವಿವರಿಸ್ತಾನೆ. ಹಾಗಾದ್ರೆ ಎಲ್ಲಿ ಸ್ನಾನ ಮಾಡ್ಬೇಕು ನಾವು ಇನ್ನು ಮುಂದೆ? ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಬರ್ಕೊಳ್ಳಿ, ಎಲ್ಲಿ ಸ್ನಾನ ಮಾಡೋದು ಶ್ರೇಷ್ಠ? ತ್ರಿವೇಣಿ ಸಂಗಮ. ಎಲ್ಲಿದೆ ಇದು? 2 ಹುಬ್ಬುಗಳ ಮಧ್ಯೆ ಭ್ರೂಮಧ್ಯ ಅಂತ ಒಂದಿದೆ. ಅದಕ್ಕೆ ನಾವು ಕುಂಕುಮ ಇಡ್ತಾರೆ ಹೆಣ್ಣು ಮಕ್ಕಳು. ಇದು ಹುಬ್ಬಿನ ನೇರಕ್ಕೆ ಇಲ್ಲ, ಈ ಹುಬ್ಬುಗಳಿಂದ ತುಸು ಒಂದು ಅರ್ಧಂಗಲ ಎತ್ತರದಲ್ಲಿದೆ. ಹುಬ್ಬುಗಳ ಮಧ್ಯದಲ್ಲ, ಹುಬ್ಬುಗಳಿಂದ ಸ್ವಲ್ಪ ಅರ್ಧಂಗಲ ಮಧ್ಯದಲ್ಲಿದೆ. ಅಲ್ಲಿ ಕನೆಕ್ಟ್ ಆಗ್ತವೆ ಇವು 3 ನಾಡಿಗಳು. ಎಲ್ಲಿ 3 ನದಿ ಸೇರ್ತವೋ ಅದನ್ನ ಸಂಗಮ ಅಂತಾರೆ. 2 ನದಿ ಸೇರಿದ್ರೆ ಸಂಗಮ ಆಗೋದಿಲ್ಲ. ಈ 72,000 ನಾಡಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ 3 ಮುಖ್ಯವಾದ ನದಿಗಳಿವೆ, ನಾಡಿಗಳಿವೆ. ಈಡಾ, ಪಿಂಗಳ, ಸುಷುಮ್ನ ಅಂತ ಹೇಳಿದೀನಿ. ಗಂಗಾ, ಯಮುನಾ, ಸರಸ್ವತಿ ಅಂತ ಹೇಳಿದೀನಿ. ಅವು 3 ಇಲ್ಲಿ ಸಂಧಿಸ್ತವೆ. ಆ ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನ ಇಡು. ಗೀತೋಪದೇಶದಲ್ಲಿ ಇದೆ. ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನ ಧಾರಣೆ ಮಾಡು. ನನ್ನನ್ನೋಡು. ಅಲ್ಲಿ ನಮ್ಮ ಮನಸ್ಸನ್ನ ಧಾರಣೆ ಮಾಡಿದ್ರೆ ಆ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂಥದ್ದ ಚಿತ್ತದ ಮಾಲಿನ್ಯ ಸರಸ್ವತಿಯ ನದಿಯಲ್ಲಿ ಏನು ಶುದ್ಧಿಯಾಗಿ ನಮಗೆ ಕೈವಲ್ಯನೋ, ಮೋಕ್ಷನೋ, ಪರಮ ಪದವಿಯೇನೋ, ಎನ್ಲೈಟನ್ಮೆಂಟೋ, ಲಿಬರೇಷನ್ನೋ, ನಿರ್ವಾಣನೋ ಏನೋ ಒಂದು ಪ್ರಾಪ್ತಿ ಆಗ್ತದೆ. ಸತ್ತ ಮೇಲಲ್ಲ, ಬದುಕಿದ್ದಾಗ್ಲೇ. ಬುದ್ಧನಿಗೆ ಸತ್ತ ಮೇಲೆ ಜ್ಞಾನೋದಯ ಆಯ್ತಾ? ಬದುಕಿದ್ದಾಗ್ಲಾಗಾಯ್ತಾ? ರಮಣರಿಗೆ ಸತ್ತ ಮೇಲೆ ಆಯ್ತಾ? ಬದುಕಿದ್ದಾಗ್ಲ. ಸ್ವಾಮಿ ವಿವೇಕಾನಂದರಿಗೆ ಬದುಕಿದ್ದಾಗ್ಲ, ಸತ್ತ ಮೇಲ. ಎನ್ಲೈಟನ್ಮೆಂಟ್ ಅನ್ನೋದು ನಾಟ್ ಆಫ್ಟರ್ ದಿ ಡೆತ್.
when we are alive. Enlightenment means it's a freedom, it's a liberation, an absolute freedom to love, to love, to work, to fully live. ಎನ್ಲೈಟನ್ಮೆಂಟ್ ಆದ್ಮೇಲೆ ಬುದ್ಧ 45 ವರ್ಷ ಬದುಕಿದ್ದ ಕಣ್ರಿ, ನೇಣಾಕೊಳ್ಳಿಲ್ಲ. ಬುದ್ಧ ಅಂದ್ರೆ ದ ಎನ್ಲೈಟೆಂಡ್ ಒನ್ ಅಂತ. ಹಾಗೆ ಆ ಬುದ್ಧತ್ವ ಪ್ರಾಪ್ತಿ ಆಗ್ಬೇಕಾದ್ರೆ ಇಲ್ಲಿ ಸ್ನಾನ ಮಾಡೋದನ್ನು ಬಿಟ್ಬಿಟ್ಟು ಎಲ್ಲೆಲ್ಲೋ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಎಲ್ಲೋ ಬೂದಿ ಎರಚೋದು, ಎಲ್ಲೋ ಕಾಗೆ ಪಿಂಡ ಹಾಕೋದು, ಇದು ಸನಾತನ ಧರ್ಮದಲ್ಲಿ ಇಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳ್ತೇನೆ. ಇದು ಯಾವ್ದ್ರಲ್ಲಿದೆ? ಆಮೇಲೆ ಬರ್ತಾ 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 ಮಲಿನಗೊಂಡಂತಹ ಹಿಂದೂ ಧರ್ಮದಲ್ಲಿದೆ. ಇದು ಗಾಂಜಾ ಗಿಡ ಅಂತ ಹೇಳ್ತಾ ಇದ್ದೇನೆ. ಯಾರು ಹಾಕಿರೋ ಗೊತ್ತಿಲ್ಲ ನಂಗೆ. ಇಂತಹ ನೂರಾರು ಆಚರಣೆಗಳಿರೋದ್ರಿಂದ ನಮ್ ಕಡೆ ಎಲ್ಲರೂ ಬೆರಳು ತೋರಿಸ್ತಾರೆ. ನೋಡು ಅವ್ರ ಆಚರಣೆ ಹೇಗಿದೆ, ಹೊತ್ತಕ್ಕೆ ಪೂಜೆ ಮಾಡ್ತಾರೆ, ಹೊತ್ತಕ್ಕೆ ಹಾಲು ಹಾಕ್ತಾರೆ. ಎಸ್, ಇಟ್ ಇಸ್ ಎ ಅನ್ಸೈಂಟಿಫಿಕ್ ಥಿಂಗ್. ಹೊತ್ತಕ್ಕೆ ಹಾಲು ಹಾಕಿದ ದಿವಸ ನಿಜವಾಗ್ಲೂ ನಮಗೆ ದುರ್ದಶ ಪ್ರಾರಂಭ ಆಗ್ತದೆ. ಆ ಹೊತ್ತದೊಳಗಡೆ ಇರ್ತಕ್ಕಂಥ ಹಾವು ಸೈಂಟಿಫಿಕ್ ಆಗಿ ಹಾಲು ಕುಡಿಯೋದಿಲ್ಲ. ಹಾವು ಯಾವತ್ತೂ ಕೂಡ ಜೀವಮಾನದಲ್ಲಿ ಹಾಲು ಕುಡಿಯೋದಿಲ್ಲ. ಒಂದೊಮ್ಮೆ ಕುಡ್ದಿದ್ದ ದಿವಸ ಅದು ಸತ್ತೋಗ್ತದೆ. ಅದು ಸಾಯೋದು ಯಾವತ್ತು ಅಂದ್ರೆ ನಾಗರ ಪಂಚಮಿ ದಿವಸ. ಯಾಕೆ ಸಾಯ್ತದೆ ಅಂದ್ರೆ ಊರಿಗೆ ಒಂದು ಹುತ್ತ ಇರ್ತದೆ, ಊರೆಲ್ಲರೂ ಹೋಗ್ಬಿಟ್ಟು ಅರ್ಧ ಲೋಟ ಹಾಲು ಹಾಕ್ತಾರೆ. ಒಂದೊಮ್ಮೆ ಅದರಲ್ಲಿ ನಾಗಪ್ಪ ಇದ್ರೆ, ಬುಸ್ಸಪ್ಪ ಇದ್ರೆ ಏನಾಗ್ತದೆ ಅವನ ಗತಿ? ಸಫಕೇಟ್ ಆಗಿ ಸತ್ತೋಗ್ತಾನೆ. ಇಂತಹ ಗಾಂಜಾ ಗಿಡದಂತಹ ನಂಬಿಕೆಗಳು ಪುಂಖಾನುಪುಂಖವಾಗಿವೆ. ಲೈವ್ ಬಂದಿರತಕ್ಕಂಥ ಎಲ್ಲ ನನ್ನ ಸನಾತನ ಬಂಧುಗಳೇ, ನಾವು ಎಚ್ಚರ ಆಗ್ತಕ್ಕಂಥ ಕಾಲ ಈಗಿದೆ. ನಮ್ಮ ಶುದ್ಧವಾದ ಧರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂಥ, ಹೇಗೆ ಪ್ರತಿಯೊಂದು ಕಲ್ಲಲ್ಲಿ ಒಂದು ಶಿಲ್ಪ ಇರ್ತದೆ ಅಂತ ಕಣ್ರಿ. ಅವನು ಯಾರೋ ಹೇಳದಂತೆ, ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಕೆತ್ತಿದ್ರಿ ಏನು ಶಿಲ್ಪವನ್ನ ಅಂತ. ಅವನು ಹೇಳದಂತೆ, ನಾನು ಶಿಲ್ಪವನ್ನ ಕೆತ್ತಲಿಲ್ಲ, ಇನ್ಫ್ಯಾಕ್ಟ್ ಶಿಲ್ಪ ಈ ಕಲ್ಲಲ್ಲಿತ್ತು, ಆದ್ರೆ ಶಿಲ್ಪಕ್ಕೆ ಬೇಡವಾದ ಕಲ್ಲುಗಳು ಅಂಟಿಕೊಂಡಿತ್ತು, ಅದನ್ನು ತೆಗೆದೆ ಅನ್ನಂತೆ. ವಾಟ್ ಎ ಬ್ಯೂಟಿಫುಲ್ ವರ್ಡ್. ಹಾಗೆ ಸನಾತನ ಧರ್ಮ ಅನ್ನುವ ಶಿಲ್ಪಕ್ಕೆ ಒಂದಷ್ಟು ಈ ಗ್ರಹಣ ಬಡಿದಿದೆ, ಮಂಕ ಬಡಿದಿದೆ. ಅದರಲ್ಲಿ ಈ ಶ್ರಾದ್ದದ ಹೆಸರಲ್ಲಿ ಮಾಡ್ತಕ್ಕಂಥ ಅನೇಕ ಆಚರಣೆಗಳು ಕೂಡ ಒಂದು. ಏನು, ಅಸ್ಥಿಯನ್ನ ವಿಸರ್ಜಿಸುವುದು, ಆಮೇಲೆ ಹೆಣವನ್ನ ನದಿಗೆ ಹಾಕೋದು, ಹೆಣವನ್ನ ನದಿ ಅಂಚಲ್ಲೇ ಸುಟ್ಟು ನದಿನ ಹಾಳು ಮಾಡ್ತಕ್ಕಂಥದ್ದು, ಇವೆಲ್ಲ ಇದೆ. ಆದ್ರೆ ಶ್ರಾದ್ದ ಅಂತಕ್ಕಂಥದ್ದು ಅಂತ್ಯ ಸಂಸ್ಕಾರ ಆದ್ಮೇಲೆ 11 ದಿವಸಕ್ಕೋ 14 ದಿವಸಕ್ಕೋ ಯಾಕೆ ಮಾಡಬೇಕು ಅಂತಂದ್ರೆ, ಒಂದು ನಂಬಿಕೆ ಇದೆ ನಮ್ಮ ಧರ್ಮದಲ್ಲಿ. ಆ ಶರೀರದಿಂದ ವಿಸರ್ಜನೆಗೊಂಡಂತ ವಾಟ್ ಈಸ್ ಡೆತ್, ವಾಟ್ ಈಸ್ ಡೆತ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ಲ. ಸಾವು ಅಂದ್ರೆ ಏನು ಅಂತ, ಯಾರಿಗೆ ಅಂತ, ಯಾರಿಗೆ ಸಾವು, ಯಾರಿಗೆ ಮೋಕ್ಷ? ಈ ದೇಹಕ್ಕೋ, ಮನಸ್ಸಿಗೋ, ಆತ್ಮನಿಗೋ? ಆತ್ಮನಿಗೆ ಮೋಕ್ಷ ಇಲ್ಲ. ಆತ್ಮ ಪರಿಶುದ್ಧವಾದ್ದು, ನಿತ್ಯ ಸತ್ಯವಾದ್ದು, ಛೇದಿಸಲಾಗದು, ತೋಯಿಸಲಾಗದು, ದಹಿಸಲಾಗದು, ಸ್ಪರ್ಶಿಸಲಾಗದು ಅಂತ ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಆತ್ಮ ಅವಿನಾಶಿ, ಆತ್ಮ ಶುದ್ಧವಾದ್ದೆ, ಅಂತದೊಂದಿದೆ ಶುದ್ಧವಾದ್ದು, ಅದಕ್ಕೇನು ಮೋಕ್ಷ ಬೇಕಾಗಿಲ್ಲ. ಆದ್ರೆ ಅದರ ಸುತ್ತಲೂ ಬದುಕಿರುವಾಗ ಅನೇಕ ಪದರಗಳು, ಆವರಣಗಳು ಇರ್ತವೆ. ಅದೇ ಚಿತ್ತದ ಪದರಗಳು, ಭಾವದ ಪದರಗಳು. ಡೆತ್ ಈಸ್ ಎ ಸಪರೇಷನ್ ಬಿಟ್ವೀನ್ ಫಿಸಿಕಲ್ ಬಾಡಿ ಅಂಡ್ ಸಬ್ಟಲ್ ಬಾಡೀಸ್. ಸಾವು ಅನ್ನುವುದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಒಂದು ಸಪರೇಷನ್. ಇಲ್ಲಿರ್ತಕ್ಕಂಥ ಮೆಮರೀಸ್, ನಾವು ಬದುಕಿದ್ದಾಗ ಏನು ನಮ್ಮ ನ್ಯೂರಾನ್ಸ್ ಅಲ್ಲಿ ಇತ್ತು, ಬ್ರೈನ್ ಅಲ್ಲಿ, ಬಾಡಿ ಸೆಲ್ಸ್ ಅಲ್ಲಿ ಇತ್ತು, ಆ ಮೆಮರಿ ಎಲ್ಲ ಸಾಯುವ ಸಂದರ್ಭದಲ್ಲಿ ಇಟ್ ಸಿಂಕ್ಸ್ ಅಂಡ್ ಅಟ್ಯಾಚ್ ಟು ದಿ ಸಬ್ಟಲ್ ಬಾಡೀಸ್. ಆ ಸೂಕ್ಷ್ಮ ಶರೀರಗಳಲ್ಲಿ ಇರ್ತದೆ ಸಂಕಾರಗಳು ಅಂತಾರೆ, ಸಂಸ್ಕಾರಗಳು, ಸಂಕಾರಗಳು ಅಂತಾರೆ. ಆ ಪದರಗಳು ಅಳಿದು ಹೋದ್ರೆ ಆತ್ಮ ಸರ್ವ ಸ್ವತಂತ್ರ. ದಟ್ ಈಸ್ ಕಾಲ್ಡ್ ಲಿಬರೇಷನ್. ಅದರಷ್ಟು ಸುಲಭ ಸಾಧ್ಯವೇ? ಅದು ಸಾಧನೆಯಿಂದ, ಪರಿಶುದ್ಧವಾದ ಸಾಧನೆಯಿಂದ ಆಗ್ತಕ್ಕಂಥದ್ದು. ನೀವು ಸರಿಯಾಗಿ ಪೂಜೆ ಮಾಡಿ ಆಗ್ತದೆ ಮೋಕ್ಷ.
ಸರಿಯಾಗಿ ಜಪ ಮಾಡಿ ಮೋಕ್ಷ ಆಗ್ತದೆ, ಖಂಡಿತ ಸಿದ್ಧಿಸ್ತದೆ. ಸರಿಯಾಗಿ ಧ್ಯಾನ ಮಾಡಿ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಸರಿಯಾದ ಕ್ರಮದಲ್ಲಿ, ಸನಾತನ ಧರ್ಮದ ಕ್ರಮದಲ್ಲಿ ಜೀವನ ಮಾಡಿ, ಸನಾತನ ಧರ್ಮ ಅಂತಕ್ಕಂಥದ್ದು ಒಂದು ಧರ್ಮ ಅಲ್ಲ, ಇಟ್ಸ್ ಎ ವೇ ಆಫ್ ಲೈಫ್. ಆ ಕ್ರಮದಲ್ಲಿ ಜೀವನ ಮಾಡಿದ್ರು ಕೂಡ ನಿಮಗೆ ಎನ್ಲೈಟನ್ಮೆಂಟ್ ಈಸ್ ಗ್ಯಾರಂಟಿ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿ. ನೀನ್ ಪ್ರತ್ಯೇಕವಾಗಿ ಏನು ಮಾಡೋಷ್ಟೇ ಇಲ್ಲ, ನೀನ್ ಮಾಡೋ ಕಾಯಕದಲ್ಲಿ ನೀನ್ ಕೈಲಾಸ ಕಾಣು. ನಾವೇನ್ ಮಾಡೋದು, ಕಾಯಕವೇ ಕೈ ಸಾಲ ಅಂತ, ಬೆಳಗ್ಗೆ ಎದ್ದು ಸಾಲ ಕೊಡು ಅಂತ, ಇದು ಇಂಥ ಕಾಯಕ ಮಾಡೋದು. ಈ ಬಹಳ ದೊಡ್ಡವರು ಇದ್ದಾರೆ ಈ ದೇಶದಲ್ಲಿ, ಬಹಳ ದೊಡ್ಡ ಮನುಷ್ಯರವರು, 3 ಬಿಟ್ಟವರು ಲಂಡನ್ ದೊಡ್ಡವರು ಅಂತ. ಇವ್ರ ಕಾಯಕ ಏನು ಅಂತಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ ಹತ್ರ ಹೋಗ್ಬಿಡೋದು, ಅಮ್ಮ 9,000 ಕೋಟಿ ಕೊಡಮ್ಮ, ನಾಳೆ ಕೊಟ್ಬಿಡ್ತೀನಿ ಕೊಡಮ್ಮ. ಇವ್ರ ಮನೆ ಹಾಳಾಗೋದು, ಉಂಡೆ ನಾಮ ಹಾಕೋದು, ಪರದೇಶಕ್ಕೆ ಹೋಗ್ಬಿಡೋದು, 3 ಬಿಟ್ಟವರು ಊರೋದು. ನೀವು ಮುಂದೆ ಬ್ಯಾಂಕ್ಗಳಿಗೆ ಕನ್ನ ಹಾಕಕ್ ಹೋಗ್ಬೇಡಿ. ಈ ಸಣ್ಣ ಪುಟ್ಟ ಈ ಪೆಟ್ಟಿ ಕ್ರೈಮ್ ಮಾಡಿದವರಿಗೆ ಸೈಕಲ್ ಕದ್ಬಿಟ್ರೆ 1 ವರ್ಷನೋ 6 ತಿಂಗಳು ಒಳಗಡೆ ಆಗ್ತಾರೆ ಒದ್ದು. ನೀವು ಮುಂದೆ ಕಳ್ತನ ಮಾಡಾಗಿದ್ರೆ ಬ್ಯಾಂಕ್ ಕಳ್ತನ ಮಾಡಬೇಡಿ, ಬ್ಯಾಂಕ್ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಡಿ, ಅವರೇ ಬ್ಯಾಂಕ್ ಅಲ್ಲಿ ಲೂಟಿ ಮಾಡ್ಕೊಂಡು ನಿಮ್ಮ ಮನೆಗೆ ಸೂಟ್ ಕೇಸ್ ಸಮೇತ ತಂದು ಕೊಟ್ಬಿಡ್ತಾರೆ. ಅಂತ ದೌರ್ಭಾಗ್ಯ ನಮ್ಮದು. ನಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಹೊಟ್ಟೆಗೆ ಅನ್ನ ತಿನ್ನಲ್ವಾ, ದೇಶನ ಮಾರ್ಕೊಳ್ತಾ ಇದ್ದೀವಿ, ಧರ್ಮನ ಮಾರ್ಕೊಳ್ತಾ ಇದ್ದೀವಿ, ಈ ದೇಶವನ್ನ ದೋಚಿ ವಿದೇಶದಲ್ಲಿ ದುಡ್ಡಿಡ್ತಾ ಇದ್ದೀವಿ. ಹೌದು, ಸ್ವಿಟ್ಜರ್ಲ್ಯಾಂಡು ದರಿಯ ಮೇಲೆ ಸ್ವರ್ಗ. ಯಾರಪ್ಪನ ಮನೆಗಂಟು ಅಲ್ಲೇನು ಕಷ್ಟಪಡ್ತಾರ, ನಮ್ಮ ದೇಶದ್ದೇ. ಇವರು ಧರ್ಮ ಪಾಲನೆ ಮಾಡ್ತಿದಾರ. ಇಂಥವರಿಗೆ ಇಲ್ಲಿ ಪಿಂಡ ಇಟ್ರೆ ಮೋಕ್ಷಕ್ಕೆ ಹೋಗ್ತಾರ? ನಂಬಿಕೆ ಇದೆಯಾ ನಿಮಗೆ? ಉಂಡೆ ನಾಮ ಹಾಕಿ ಎಲ್ಲೆಲ್ಲೋ ಏನೇನೋ ಮಾಡ್ತಿರ್ತಕ್ಕಂಥವ್ರಿಗೆ ಅವರಿಗೆ ಶಾಸ್ತ್ರೋಕ್ತವಾಗಿ ನಾನು ಪಿಂಡ ಪ್ರದಾನ ಮಾಡಿದ್ದೀನಿ, ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಭ್ರಮೆ. ಮರ ಹತ್ತೋನು ಯಾವತ್ತೂ ಕೂಡ ಸ್ವಯಂ ಏನು ಪ್ರಯತ್ನದಿಂದ ಹತ್ತಬೇಕು. ಒಂದೊಮ್ಮೆ ಅವನಿಗೆ ಆಗಲಿಲ್ಲ ಅಂತಂದ್ರೆ ನಾವೆಲ್ಲಿವರೆಗೂ ಸಪೋರ್ಟ್ ಮಾಡ್ಬೋದು? ಕೆಳಗಡೆ ನಿಂತಿರೋರು ಎಲ್ಲಿವರೆಗೂ ಸಪೋರ್ಟ್ ಮಾಡ್ಬೋದು? ಕೈ ಎಟ್ಕೋವರೆಗೆ ಸಪೋರ್ಟ್ ಮಾಡ್ಬೇಕು. ತೆಂಗಿನ ಮರ 50 ಅಡಿ ಇದೆ, ನಿಮ್ ಕೈ ಇಟ್ಕೋದು 6 ಅಡಿ 8 ಅಡಿ. ತೆಂಗಿನಕಾಯಿ ಕೀಳಬೇಕಾದ್ರೆ ಅವನ ಎಫರ್ಟ್ ಬೇಕೋ ಇಲ್ವೋ, ಅವನ ಸಾಧನೆ ಬೇಕೋ ಇಲ್ವೋ, ಅವನ ಮೇಲೆ ಅವನಿಗೆ ನಂಬಿಕೆ ಇರ್ಬೇಕಿಲ್ವೋ? ಇದು ಮೋಕ್ಷ ಸಾಧನೆ ಅಂದ್ರೆ. ತೆಂಗಿನಕಾಯಿ ಕೀಳೋದು ಅಂತಂದ್ರೆ ಅವನು ಸ್ವಯಂ ಏನು ಪರಿಶ್ರಮದಿಂದ, ಸ್ವಯಂ ಕೃಷಿಯಿಂದ, ಸ್ವಯಂ ಸಾಧನೆಯಿಂದ ಅವನು ಮರ ಹತ್ತೋದಾದ್ರೆ ಅವನಿಗೆ ಖಂಡಿತ ತೆಂಗಿನಕಾಯಿ ಕಲ್ಪವೃಕ್ಷ ಅವಂದೇ. ಇಲ್ಲ ನಾನು ನಿನ್ಗೆ ಮಂತ್ರ ಹೇಳಿ ನಿನ್ನ ಹತ್ತಿಸ್ತೀನಿ ಅಂದ್ರೆ ಮಂತ್ರಕ್ಕೆ ತೆಂಗಿನಕಾಯಿ ಉದುರೋದಿಲ್ಲ. ಮಾವಿನಕಾಯಿ ಉದುರ್ಬೋದೇನೋ, ತೆಂಗಿನಕಾಯಿ ಉದುರೋದಿಲ್ಲ. ಈ ಭ್ರಮೆಯಲ್ಲಿ ಯಾರು ಬೀಳ್ಬೇಡ್ರಿ. ಇಲ್ಲೇನೋ ಒಂದು 4 ಮಂತ್ರ ಹೇಳಿ ಒಂದು ಕಾಗೆಗೆ ಅನ್ನ ಇಟ್ಬಿಟ್ರೆ ಅವನಿಗೆ ಸೀಟ್ ರಿಸರ್ವ್ ಆಗ್ಬಿಡ್ತದೆ ಮೋಕ್ಷದಲ್ಲಿ. ಇದು ನಮ್ಮ ಧರ್ಮದಲ್ಲಿ ಹೇಳಿಲ್ಲ. ಹೀಗೆ ಬುದ್ಧನ ಹತ್ರ ಒಂದ್ಸಾರಿ ಹೀಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಹೋಗುದು. ಬುದ್ಧ ಮಹಾನ್ ತಪಸ್ವಿ ಅವನು. ಯಾರೋ ಹೇಳಿದ್ರು ಬುದ್ಧನ ಹತ್ರ ಹೋದ್ರೆ ನಿಮ್ಮ ಸತ್ತೋದಂತಹ ನಿಮ್ ತಂದೆಗೆ ಮೋಕ್ಷ ಕೊಡಿಸ್ತಾರೆ. ಅದಕ್ಕೆ ಹಿಂದೆ ಒಬ್ಬ ಪುಣ್ಯಾತ್ಮ ಗಿತ್ತಿ ಹೋಗಿದ್ಲು, ನನ್ನ ಮಗನ್ ಬದುಕಿಸೋಡಿ ಅಂತ. ಬುದ್ಧ ಆನ್ಸರ್ ಏನ್ ಕೊಟ್ಟ ಗೊತ್ತಲ್ಲ? ಬುದ್ಧ ಹೇಳಿದ್ದೇನ್ ಗೊತ್ತಾವತ್ತು? ನೋಡಮ್ಮ, ಒಂದ್ ಕೆಲಸ ಮಾಡು, ಮೊಬೈಲ್ ಇಲ್ದವ್ರ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ. ಈ ಕಾಲದಲ್ಲಿ ಹಾಗೆ ಹೇಳ್ಬೇಕಾಗ್ತದೆ. ಸಮಸ್ಯೆ ಇಲ್ದವ್ರ ಮನೆಯಲ್ಲಿ ಸಾಸಿವೆ ಕಾಳು ತಗೊಂಬ, ಈ ಕಾಲಕ್ಕೆ ಸೂಕ್ತವಾಗ್ತದೆ. ಸಾವಿಲ್ಲದವರ ಮನೆಯಲ್ಲಿ ಸಾಸಿವೆ ಕೇಳಿದೆ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ಅದು ನಿಸರ್ಗವಾದ. ಹಾಗೆ ಇವನು ಹೋದ, ಅವನು ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ, ಅವರಿಗೆ ಮೋಕ್ಷ ಕೊಡಿಸಿ ನೀವು ರೆಕಮೆಂಡ್ ಮಾಡಿ, ಯಾಕೆಂದ್ರೆ ನೀವು ಎನ್ಲೈಟನ್ಮೆಂಟ್ ಪರ್ಸನ್, ಯು ಆರ್ ಎಲಿಜಿಬಲ್ ಟು ಲಿಬರೇಟ್ ಮೈ ಫಾದರ್ ಸೋಲ್ ಅಂತ ಪ್ರಾರ್ಥನೆ ಮಾಡಿದ. ಓ ಅದೆಷ್ಟು ಕೆಲಸ, ಬಹಳ ಸುಲಭವಾದ ಕಣೆ ಅದು. ನೀವು ಒಂದು ಕೆಲಸ ಮಾಡ್ಬೇಕು, ನಿಮ್ಮ ಅಪ್ಪನಿಗೆ ಮೋಕ್ಷ ಕೊಡಿಸ್ಬಿಡ್ತೀನಿ ನಾನು. ಒಂದು ಕೆಲಸ ಮಾಡು, ಒಂದ್ ಬಾಟ್ಲಿ, ಈ ಬಾಟ್ಲಿ ಅಲ್ಲ, ಒಂದ್ ಬಾಟ್ಲಿ ತುಂಬಾ ಹರಳೆಣ್ಣೆ ತಗೊಂಬ, 2 kg ಪೆಬಲ್ಸ್ ತಗೊಂಬ. ಅಂದ್ರೆ ನದಿಯಲ್ಲಿ ನುಣ್ಣಗಾಗಿರ್ತಾವ ಕಲ್ಲುಗಳು, ನದಿಯಲ್ಲಿ ಪೆಬಲ್ಸ್, 2 kg ಕಲ್ಲುಗಳು, ದುಂಡಿಗಿರ್ತಕ್ಕಂಥ ಕಲ್ಲುಗಳು, 1 ಲೀಟ್ರು ಹರಳೆಣ್ಣೆ ತಗೊಂಬ.
ನಿಮ್ಮ ಅಪ್ಪನಿಗೆ ಮೋಕ್ಷ ಕೊಡಿಸ್ತೀನಿ ಅಂತ ಹೇಳೋರಂತೆ. ಖುಷಿ ಆಗೋಯ್ತು ಇವನ್ಗೆ. ಎಷ್ಟು ಸುಲಭವಾಗಿ ಆಗೋಯ್ತು, 5 ರೂಪಾಯಿ ಕೆಲಸ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಆ ಪೆಬಲ್ಸ್ನು ಎಣ್ಣೆ ತಗೊಂಡ್ ಬಂದು ಕೊಡಿಸಿ ಅಂತ. ಇರು ಸ್ವಲ್ಪ ಹೊತ್ತು ನಿನ್ ಕೈಲೇ ಕೊಡಿಸ್ತೀನಿ ಮಾರಾಯ, ಒಂದ್ ಪಾತ್ರೆ ತಗೊಂಬ, 2 ಪಾತ್ರೆ ತಗೊಂಬ. 2 ಪಾತ್ರೆ ತಂದು ಅಲ್ಲಿಟ್ಟ. 2 ಪಾತ್ರೆ ತುಂಬ ನೀರ್ ಹಾಕು. ನೀರ್ ಹಾಕಿದ. ಈಗ ನೀನೇ ತಂದಿದ್ದೀಯಲ್ಲ ಆ ಬಾಟ್ಲಿ ಇರ್ತಕ್ಕಂಥ ಹರಳೆಣ್ಣೆ, ಪೆಬಲ್ಸ್. ಒಂದು ಪಾತ್ರೆಗೆ ಪೆಬಲ್ಸ್ ಹಾಕು ನೀರಲ್ಲಿ, ಇನ್ನೊಂದು ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರಿಗೆ ಹರಳೆಣ್ಣೆ ಹಾಕು. ಈಗ ನೀನ್ ಕೈ ಜೋಡಿಸಿ ಕಣ್ಮುಚ್ಕೋ. ನಿಮ್ಮಪ್ಪ ಬದುಕಿದ್ದಾಗ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಒಂದು ಇದೆಯಲ್ಲ, ಅದನ್ನು ನಿಜವಾಗ್ಲೂ ಅನುಷ್ಠಾನ ಮಾಡಿದ್ರೆ ಈ ಹರಳೆಣ್ಣೆ ನೀರಿಂದ ಕೆಳಗಡೆ ಹೋಗಿ ನೆಲಕ್ಕೆ ಅದು ಕೆಳಗಡೆ ಹೋಗ್ಬಿಡ್ತದೆ, ಸೆಟ್ಲ್ ಆಗ್ಬಿಡ್ತದೆ. ಪೆಬಲ್ಸ್ ನೀರಿಂದ ಮೇಲಕ್ಕೆ ತೇಲ್ತವೆ. ತಕ್ಷಣ ನಿಮ್ಮ ಅಪ್ಪನಿಗೆ ಮೋಕ್ಷ ಸಿಕ್ಬಿಡ್ತದೆ. ನಗು ಬರಲ್ವಾ ನಿಮ್ಗೆ? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ಹಂಗೆ ಇದೆ ಬಹಳಷ್ಟು ನಮ್ಮ ಪ್ರಯತ್ನಗಳು. ಹಾಗಾಗಿ ಭ್ರಮೆ ಯಾರು ಇಟ್ಕೋಬೇಡಿ. ಶ್ರದ್ಧೆಯೇ ಶ್ರಾದ್ದ, ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ನಾನು ಏನು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಂತಂದ್ರೆ, ನೀವು ಸತ್ತ ಮೇಲೆ ಶ್ರಾದ್ದ ಮಾಡೋದು ನಿಮ್ ನಂಬಿಕೆ, ಅದು ನಾನು ಅಲ್ಲಗಡಿಯೋದಿಲ್ಲ, ಮಾಡಿ. ಆದ್ರೆ ನದಿಯಲ್ಲೆಲ್ಲ ಬಿಸಾಕೋದು ಅದೆಲ್ಲ ಮಾಡಬೇಡಿ. ಅದೇ ಬೂದಿ ತಂದು ಒಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಿಡಕ್ಕೆ ಹಾಕಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಆ ಗಿಡದ ಆ ಮಣ್ಣಲ್ಲಿ ಬೆರೆಸಿಬಿಡಿ. ಆ ಗಿಡದಲ್ಲಿ ಆ ಒಂದು ಅಪ್ಪನ ಅಂಶ ಇರ್ತದೆ. ಗಿಡವಾಗಿ 100 ಜನಕ್ಕೆ ನೆರಳು ಕೊಡ್ತಕ್ಕಂಥ ಒಂದು ಗಿಡವಾಗಿರ್ಲಿ. 1000 ಜನ ನೀರು ಕುಡಿತಕ್ಕಂಥ ನೀರನ್ನು ಕಲುಷಿತ ಮಾಡೋದು ಬೇಡ. ಏನು ಅಂತಂದ್ರೆ, ನನ್ನ ಈಗ ಲೈವ್ ಬಂದಿರತಕ್ಕಂಥ ಉದ್ದೇಶ ಏನಂತಂದ್ರೆ, ನಾವು ಬದುಕಿರೋಷ್ಟು ದಿವಸ ನಮ್ಮ ತಂದೆ ತಾಯಿಗಳನ್ನ, ಅಜ್ಜ ಅಜ್ಜಿರನ್ನ ಪ್ರೀತಿಯಿಂದ ನೋಡ್ಕೊಳ್ಳದೆ, ಉಪೇಕ್ಷೆ ಮಾಡಿ, ನಿರ್ಲಕ್ಷ್ಯ ಮಾಡಿ, ಅವ್ರನ್ನ ಅನಾಥಾಶ್ರಮಕ್ಕೆ ಅಟ್ಟಿ, ಅವ್ರು ಸತ್ತ ಮೇಲೆ ಒಂದಷ್ಟು ಕಾಸು ಖರ್ಚು ಮಾಡಿ ಅವರಿಗೆ ಅಂತ್ಯ ಸಂಸ್ಕಾರಗಳನ್ನ ಮಾಡಿಸಿ, ನಾವು ಮಾಡೋದಿಲ್ಲ, ಯಾರ ಕೈಲೂ ಮಾಡಿಸಿ, ಆಮೇಲೆ ಪ್ರತಿ ವರ್ಷ ಪ್ರಾಯಶ್ಚಿತ್ತದ ಫಲವಾಗಿ ಗಿಲ್ಟು ಯಾಕೆ ಮಾಡಿಸು ಅಂದ್ರೆ, ನಮ್ಮ ಪಿತೃ ಶಾಪ ಇರ್ತದೆ. ಅಲ್ಲರಿ, ಅವ್ರೇನು ಪಿತೃಗಳು? ನಮ್ಮ ಅಪ್ಪ ಅಮ್ಮ ನಮ್ಮ ಶತ್ರುಗಳೇನ್ರಿ? ದೇ ಆರ್ ದ ರಿಯಲ್ ಲವರ್ಸ್ ಆಫ್ ಎವ್ರಿ ಚಿಲ್ಡ್ರನ್. ಅಪ್ಪ ಅಮ್ಮನಿಗಿಂತ ಪ್ರೀತಿ ಮಾಡೋರು ಭೂಮಿ ಮೇಲೆ ಇಲ್ಲಿವರೆಗೂ ಹುಟ್ಟಿಲ್ಲ. ದೇವರು ಕೂಡ ಪ್ರೀತಿ ಮಾಡೋದಿಲ್ಲ. ನೀವು ಮಾಡೋದಿಲ್ಲ ನಿಮ್ಮ ಮಕ್ಕಳನ್ನ ಪ್ರೀತಿ? ನೀವು ಮಾಡೋದಿಲ್ಲ ನಿಮ್ಮ ಮಕ್ಕಳನ್ನ ಪ್ರೀತಿ? ಹಾಗೆ ನಿಮ್ಮ ಅಪ್ಪ ಅಮ್ಮಂದ್ರು ನಿಮ್ಮನ್ನ ಪ್ರೀತಿ ಮಾಡಿದ್ರು, ನೀವು ಮಾಡಿದ್ರ? ನಿಮ್ಗೆ 2 ಕೂಸಿದೆಯಲ್ಲ, ಅದನ್ನ ಕಾಳಜಿ ಮಾಡ್ತಿರಲ್ಲ, ಅದ್ ಕೇಳದೆ ಇದ್ರು ಕೂಡ ಏನೇನೋ ಕೊಡಿಸ್ತಿರಲ್ಲ, ಹಾಳು ಮುಳೆಲ್ಲ, ಪಿಜ್ಜಾ ಗೊಜ್ಜಾ ಎಲ್ಲಾನು. ಅದೇ ತರ ವಯಸ್ಸಾದ ತಂದೆ ತಾಯಿಗಳು ನಿಮ್ಗೆ 2 ಕೂಸು ಅಂತ ಭಾವಿಸಿದ್ರೇನು? ಏನು ವ್ಯತ್ಯಾಸ ಇಲ್ಲ. 70 ವರ್ಷದ ತಂದೆ ತಾಯಿಗಳಿಗೂ 3 ವರ್ಷದ ಮಕ್ಕಳಿಗೂ ಏನು ವ್ಯತ್ಯಾಸ ಇಲ್ಲ. ಅವ್ರ ಸ್ವಭಾವ ಹಾಗೆ ಇರ್ತದೆ. ಬಹಳ ಕಷ್ಟ ಆ ವಯಸ್ಸಿನವ್ರನ್ನ ನಿಭಾಯಿಸೋದು. ಆದ್ರೆ ನಿಮ್ಮ ಕೂಸನ್ನು ನಿಭಾಯಿಸ್ತಕ್ಕಂಥ ಶಕ್ತಿ, ಚಾಕಚಕ್ಯತೆ ನಿಮ್ಗಿದ್ರೆ, ಪ್ರೀತಿಯಿಂದ ಅವ್ರನ್ನ ನೀವು ನೋಡ್ಕೊಳ್ತೀರಲ್ಲ, ಅದೇ ಪ್ರೀತಿಯಿಂದ ನೋಡ್ಕೊಂಡ್ರೆ ನೀವು ಜೀವನದಲ್ಲಿ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಒಂದು ಸಾರಿ ಅವರು ಸತ್ತ ಮೇಲೆ 16ನೇ ಸಂಸ್ಕಾರ ಏನಿದೆ, ಆ ಅಂತ್ಯ ಸಂಸ್ಕಾರ ಅಪರ ಕರ್ಮಗಳನ್ನು ನೀವು ಮಾಡಿಸಿ. ವರ್ಷ ಅದೇನು ಮಾಡೋದಿಲ್ಲ. ಜೀವನ ಪೂರ್ತಿ ಅವ್ರ ಕಣ್ಣಲ್ಲಿ ನೀರಾಕ್ಸಿ, ಅವ್ರನ್ನ ದ್ವೇಷಿಸಿ. ಎಷ್ಟೋ ಜನ ಇದ್ದಾರೆ, ತಂದೆ ತಾಯಿಗಳು ಹೊಡಿತಾರೆ, ಹೆಂಗಾದ್ರೂ ಕೈ ಬರ್ತದೆ ನಿಮಗೆ. ನಿಮ್ ಕೈ ಕುಷ್ಠರೋಗ ಬರ್ತದೆ. ಯಾರು ತಂದೆ ತಾಯಿಗಳು ಕೈ ಮಾಡ್ತಾರೋ ಅವ್ರು ಕುಷ್ಠರೋಗ ಬರ್ತದೆ, ರೌರವ ನರಕಕ್ಕೆ ಹೋಗ್ತಾರೆ. ತಾಯಿ ತಂದೆ ಇಬ್ಬರೇ ಕಣ್ಣಿಗೆ ಕಾಣುವ ದೇವರು. ಪ್ರತಿ ಮಕ್ಕಳಿಗೆ ತಾಯಿ ತಂದೆ 2 ಕಣ್ಣಿದ್ದ ಹಾಗೆ. ನಿಮ್ ಕಣ್ಣುಗಳನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅಷ್ಟು ಪ್ರೀತಿ ಮಾಡಿದ್ರೆ ನೀವು ಪ್ರತಿ ವರ್ಷ ಶ್ರಾದ್ದ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ತೃಪ್ತಿಯಾಗಿ ಸಂತೃಪ್ತವಾಗಿ ಜೀವ ಬಿಟ್ರೆ, ನೀವೇನು 14 ದಿವಸಕ್ಕೆ ಏನು ಮಾಡಿಸ್ತೀರಲ್ಲ, ಅದನ್ನ ನೋಡ್ಕೊಂಡು ಗಾಡ್ ಬ್ಲೆಸ್ ಯು ಮಗು ಅಂತ ಬಹಳ ಖುಷಿಯಿಂದ ಅವರವರ ಪುಣ್ಯ ಏನಿದೆಯೋ, ಸಾಧನೆ ಏನಿದೆಯೋ ಅದರ ಅನುಸಾರವಾಗಿ ಮೇಲಿನ ಸ್ಪಿರಿಚುವಲ್ ರೆನನ್ಸ್ಗೆ ಹೋಗ್ತಾರೆ. ಇಫ್ ನಾಟ್ ಮೋಕ್ಷ. ಅದೇನು ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ಅವರು ಪಿಶಾಚಿಗಳಾಗಿ ಅಲಿಬೇಕಾಗ್ತದೆ. ಹಾಗಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇವತ್ತು ಹೇಳಕ್ ಬಂದಿರತಕ್ಕಂಥದ್ದು
ನೀವು ಶ್ರಾದ್ದ ಮಾಡಿಸಿ, ಅದನ್ನ ನಾನು ವಿರುದ್ಧವಾಗ, ಆದ್ರೆ ಮಾಡಿಸುವುದನ್ನು ಸೈಂಟಿಫಿಕ್ ಆಗಿ ಮಾಡಿಸಿ. ಆ ವಿಸರ್ಜನೆಗಳು ಆಗ್ತಾ ಇರೋದು ಆ ತರ ಮಾಡಬೇಡಿ. ನೀವು 10ರಲ್ಲಿ 11 ಆಗ್ಬೇಡಿ. ಬೂದಿ ತಗೊಂಡೋಗಿ ಎಲ್ಲ ಹಾಕೋದು ಭ್ರಮೆ, ಅಲ್ಲೇ ಜೀವ ಬಿಟ್ರೆ ಮೋಕ್ಷಕ್ಕೆ ಭ್ರಮೆ. ಅಲ್ಲಿರ್ತಕ್ಕಂಥ ಕಪ್ಪೆಗಳು, ಮೊಸಳೆಗಳು, ಮೀನುಗಳೆಲ್ಲ ನದಿಯಲ್ಲೇ ಸಾಯ್ತವೆ, ಮೋಕ್ಷಕ್ಕೆ ಹೋಗ್ಬಿಡ್ತವೆ. ಸಾಧನೆಯಿಂದ ಮಾತ್ರ ಮೋಕ್ಷ, ಧರ್ಮಾರ್ಥ ಕಾಮ ಮೋಕ್ಷ, ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಅದೇ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು. ಸಾರಿ ಮಧ್ಯದಲ್ಲಿ ನಾವು ಭ್ರಮೆಯಿಂದ ಏನೇನೋ ಮಾಡಕ್ ಹೋಗ್ತೀವಿ, ಅದು ಬೇಡ. ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋಣ, ನಮ್ಮ ಧರ್ಮವನ್ನು ಪ್ರೀತಿಸೋಣ, ಧರ್ಮದ ದಾರಿಯಲ್ಲಿ ನಡೆಯೋಣ, ಗಾಂಜಾ ಗಿಡಗಳನ್ನ ಕಿತ್ತಾಕೋಣ, ಇಂಥ ಬೇಡವಾದ ಅಪೋಹ ನಂಬಿಕೆಗಳನ್ನು ಕಿತ್ತಾಕೋಣ ಅಂತ ಹೇಳ್ತಾ, ನಿಮ್ಮ ಮನಸ್ಸಿಗೆ ನಾನೇನಾದ್ರೂ ನೋವಾಗುವ ಹಾಗೆ ಮಾತಾಡಿದ್ರೆ ನಿಮ್ಮ ಪಾದ ಸ್ಪರ್ಶ ಮಾಡ್ತೀನಿ, ಕ್ಷಮೆ ಇರಲಿ. ನನ್ನ ಉದ್ದೇಶ ಅದಲ್ಲ. ನನ್ನ ಧರ್ಮವನ್ನು ನಾನು ಪ್ರೀತಿಸ್ತೇನೆ. ಅಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ನಾವೆಲ್ಲ ಸೇರಿ ಏನು ಕಿತ್ತರೆ ನಮ್ಮ ಧರ್ಮಕ್ಕೆ ಇನ್ನೂ ಹೊಳಪು ಜಾಸ್ತಿ ಆಗ್ತದೆ, ವಜ್ರದಷ್ಟು ಹೊಳಪು ಬರ್ತದೆ. ಅದು ಕೋಹಿನೂರ್ ವಜ್ರ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತದೆ ಅಂತ ಹೇಳ್ತಾ, ನಿಮ್ಮ ನಂಬಿಕೆಗಳಿಗೆ ನಾನು ವಿರುದ್ಧವಾಗಿಲ್ಲ. ನಾನು ಕೂಡ ದೇವರನ್ನು ನಂಬಿದ್ದೇನೆ, ನಾನು ಆಸ್ತಿಕ. ಆದ್ರೆ ಬೇಡವಾದ ಆಚರಣೆಗಳು ಬೇಡ. ಇಂಥವು ಬೇಕಾದಷ್ಟಿದೆ. ಇನ್ಯಾವತ್ತಾದರೂ ಫ್ರೀ ಇದ್ದಾಗ ಬೇಡವಾದ ಆಚರಣೆಗಳು ಇನ್ನೆಷ್ಟಿದೆ ಅದನ್ನ ನಾವು ತೊರೆಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನೀವೆಲ್ಲ ಬಹಳ ಬಿಡುವು ಮಾಡಿಕೊಂಡು ಲೈವ್ ಬಂದಿದ್ದೀರಿ. ನಿಮ್ಮ ಶ್ರದ್ಧೆಗೆ ಸಲಾಂ, ನಿಮ್ಮ ಪಾರ್ಟಿಸಿಪೇಷನ್ಗೆ ನಾನು ವಂದಿಸ್ತೇನೆ. ಮತ್ತೆ ಯಾವತ್ತಾದರೂ ಲೈವಲ್ಲಿ ಭೇಟಿಯಾಗೋಣ. ಸೊ ನಮ್ಮ ಹನುಮಾನ್ ಚಾಲಿಸಾ ಕ್ಲಾಸ್ ಅವರು ಬಂದಿದ್ದೀರಿ, ಅವ್ರಿಗೂ ನಾಳೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟವಾದ್ರೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪಾಗಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ಹಾಲನ್ನು ಮಾತ್ರ ಸ್ವೀಕರಿಸಿ, ನೀರನ್ನು ಅಲ್ಲೇ ಬಿಡಿ ಅಂತ ಹೇಳ್ತಾ, ನನ್ನನ್ನು ಮನ್ನಿಸ್ತಾ ಶ್ಲೋಕದೊಂದಿಗೆ ಮುಗಿಸೋಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು.